ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಯ ತನಕ ಜೀವಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ 3 ಅಧ್ಯಾಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅವುಗಳನ್ನು ನೀವೆಲ್ಲ ನೋಟ್ ಮಾಡ್ಕೊಂಡಿದ್ದೀರಿ, ಅಧ್ಯಯನ ಮಾಡಿದ್ದೀರಿ. ಬರ್ತಕ್ಕಂಥ ಪೂರ್ವಸಿದ್ಧತಾ ಪರೀಕ್ಷೆಗೆ ಜೀವಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ, ಉಳಿದಿರ್ತಕ್ಕಂಥ 2 ಅಧ್ಯಾಯಗಳಾಗಿರ್ತಕ್ಕಂಥ ನಮ್ಮ ಪರಿಸರ ಮತ್ತು ಅನುವಂಶೀಯತೆ ಅಧ್ಯಾಯಗಳ ಬಗ್ಗೆ ಹೆಚ್ಚಿನ ವಿಚಾರವನ್ನು ನಾವೀಗ ಚರ್ಚೆ ಮಾಡೋಣ. ಆ 2 ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮಂಡಳಿಯಿಂದ ಬಿಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಅವುಗಳಲ್ಲಿ ಬರ್ತಕ್ಕಂಥ ಅಂಕಗಳು, ಎಷ್ಟು ಅಂಕಗಳಿಗೆ ನಾವು 2 ಅಧ್ಯಾಯಗಳಿಗೆ ಓದೋಣ ಅಂತ ಹೇಳ್ತಾ, ಇವತ್ತಿನ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸಾಚಾರ್ಯ ಇದ್ದಾರೆ. ಅವರಿಗೆ ನಮಸ್ಕಾರಗಳು ಸರ್. ನಮಸ್ಕಾರ. ದಯವಿಟ್ಟು ಮಕ್ಕಳಿಗೆ ನಮ್ಮ ಪರಿಸರ ಮತ್ತು ನಮಸ್ಕಾರ ಅನುವಂಶೀಯತೆ ಅಧ್ಯಾಯಗಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ಕೊಡಿ ಸರ್. ಆಗ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಒಟ್ಟು ಇರುವಂಥ 5 ಚಾಪ್ಟರ್ಗಳಲ್ಲಿ, ಜೀವಶಾಸ್ತ್ರ ಬರುವಂಥ 5 ಅಧ್ಯಾಯಗಳಲ್ಲಿ 3 ಅಧ್ಯಾಯಗಳಿಗೆ ಕಲ್ತಿದ್ದೀವಿ ಆಲ್ರೆಡಿ. 3 ಅಧ್ಯಾಯಗಳು ಕಲಿತಂಥ ಇನ್ನೂ 2 ಅಧ್ಯಾಯಗಳು ಬಹಳ ಸುಲಭವಾಗಿರುವಂಥ ಅಧ್ಯಾಯಗಳು. ಅದರಲ್ಲಿ ಇರುವಂಥ ಅಧ್ಯಾಯ ಒಂದು ಅನುವಂಶೀಯತೆ ಅಂತ ಒಂದಿದೆ, ಹೆರಿಡಿಟಿ ಅಂತ ಕರಿತೀವಿ. ಮತ್ತೊಂದು ಅಧ್ಯಾಯ ನಮ್ಮ ಪರಿಸರ, ಅವರ್ ಎನ್ವಿರಾನ್ಮೆಂಟ್ ಅಂತ. ಈ 2 ಅಧ್ಯಾಯಗಳು ನಮ್ಮ ಬ್ಲೂ ಪ್ರಿಂಟು ಅಥವಾ ನೀಲನಕಾಶಿನಲ್ಲಿರುವಂಥದ್ದು. ಅಂಕಗಳಿರೋದೆಷ್ಟಪ್ಪ? 8 ಮಾರ್ಕ್ಸ್ ಇದೆ. ಅಂದ್ರೆ 5 ಮಾರ್ಕ್ಸ್ ಅನುವಂಶೀಯಕ್ಕಿದ್ರೆ ಇನ್ನ 3 ಮಾರ್ಕ್ಸ್ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರುವ 2 ಅಧ್ಯಾಯಗಳು ಸೇರಿ 8 ಅಂಕಗಳು ಕೇಳುತ್ತಾರೆ. ಸೊ 8 ಅಂಕಗಳನ್ನ ನಾವು ನೋಡಿದಾಗ ಅನುವಂಶೀಯತೆಯಲ್ಲಿ ಕೇಳುವಂತ ಪ್ರಮುಖವಾದ ಕೆಲವೊಂದು ಏನು ಕಲಿಕಾಂಶಗಳಿದಾವೆ ಅದು ತಿಳ್ಕೊಳ್ಳೋಣ. ಫಸ್ಟ್ ನಮ್ಮ ಪರಿಸರ ಬರುವಂತ ಕಲಿಕಾಂಶಗಳು ತಿಳ್ಕೊಂಡು ಅದ್ರ ಮೇಲೆ ಕೆಲವೊಂದು ಪ್ರಶ್ನೆಗಳು ಯಾಗಿದೆ. ಈಗ ಆಲ್ರೆಡಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಶಾಲೆಯಲ್ಲಿ ನಿಮ್ಮ ತರಗತಿ ಶಿಕ್ಷಕರಾಗಿರ್ಬೋದು, ವಿಜ್ಞಾನ ಶಿಕ್ಷಕರು ನಿಮಗೆಲ್ಲರಿಗೂ ಕೂಡ ಮಂಡಳಿಯಿಂದ ಬಿಡುಗಡೆ ಮಾಡುವಂತಹ ಒಟ್ಟು 4 ಮಾದರಿ ಪ್ರಶ್ನೆ ಪತ್ರಗಳು ಬಿಡುಗಡೆ ಮಾಡಿದ್ದಾರೆ. 4 ಪ್ರಶ್ನೆ ಪತ್ರಗಳನ್ನ ಸ್ವಲ್ಪ ಕೂಲಂಕುಷವಾಗಿ ನೋಡ್ತಾ ಬನ್ನಿ. ಒಂದು ಅನಾಲಿಸಿಸ್ ಮಾಡಿ, ವಿಶ್ಲೇಷಣೆ ಮಾಡಿ, ಗೊತ್ತಾಗುತ್ತೆ ನಿಮಗೆ ಯಾವ ಪ್ರಶ್ನೆಗಳನ್ನ ಹೇಗೆ ಯಾವ್ಯಾವ ಅಧ್ಯಾಯಗಳು ತೆಗೆದಿರೋ ಅಂತ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಪರಿಸರ ಮತ್ತು ಅನುವಂಶೀಯತೆಯಲ್ಲಿ ನೋಡ್ತಾ ಬಂದಾಗ ನಮಗೆ ಸಿಗುವಂಥದ್ದು 5 ಅಂಕಗಳು ಅನುವಂಶೀಯತೆಯಲ್ಲಿ, 3 ಅಂಕಗಳು ನಮ್ಮ ಪರಿಸರಕ್ಕೆ ಕೇಳಿದರೆ. ಹಾಗಾಗಿ ಏನೇನು ಬರುತ್ತೆ ಅದರಲ್ಲಿ, ಕಲಿಕಾಂಶಗಳು ಏನಿದೆ, ಏನು ನೋಡ್ಬೇಕಾಗತ್ತೆ ಹೆಚ್ಚಾಗಿ ಅಂತ ನೋಡಿದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋಣ. ಆಮೇಲೆ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಒಂದು ಸಂಚಿಕೆನೆಲ್ಲ ಅದನ್ನು ತಿಳ್ಕೊಳ್ಳೋಣ. ಈಗ ಅನುವಂಶೀಯತೆ ಅಥವಾ ಹೆರಿಡಿಟಿ ಬಗ್ಗೆ ಬಂದಾಗ ನಾವು ಮುಖ್ಯವಾಗಿ ತಿಳ್ಕೊಬೇಕಾರೋದು ಅನುವಂಶೀಯತೆ ಒಂದು ವ್ಯಾಖ್ಯಾನ ತಿಳ್ಕೊಬೇಕು. ಹಾಗೇನೆ ಭಿನ್ನತೆ ಬಗ್ಗೆ ತಿಳ್ಕೊಡ್ಬೇಕು. ಭಿನ್ನತೆ ಅಂದ್ರೆ ಏನು, ಭಿನ್ನತೆ ಯಾಕಾಗತ್ತೆ, ಭಿನ್ನತೆಯಲ್ಲಿ ಹೆಚ್ಚು ಯಾಕಿರುತ್ತೆ, ಲೈಂಗಿಕದಲ್ಲಿ ಯಾಕೆ, ಮತ್ತೆ ಲೈಂಗಿಕದಲ್ಲಿ ಸಂತಾನೋತ್ಪತ್ತಿಯಲ್ಲಿ ಏನಾಗ್ತಾ ಇದೆ, ಭಿನ್ನತೆ ಅಂದ್ರೆ ವೇರಿಯೇಷನ್ಸ್ ಕರಿತಾ ಇದೀವಿ. ಹೆರಿಡಿಟಿ ಅಂದ್ರೆ ಅದು ಅನುವಂಶೀಯತೆಗೆ ಇರುವಂತ ವ್ಯಾಖ್ಯಾನ ಏನು ತಿಳ್ಕೊಬೇಕಾಗತ್ತೆ. ಅವೆರಡು ತಿಳ್ಕೊಂಡಾಗ ಜೀನ್ ಬಗ್ಗೆ ತಿಳ್ಕೋಬೇಕು, ಅದೇ ವಂಶವಾಹಿಗಳ ಬಗ್ಗೆ ತಿಳ್ಕೋಬೇಕು, ವರ್ಣತಂತುಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಸ್ವಲ್ಪ ನಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಅವಲ್ಲ, ಪರಿಕಲ್ಪನೆಗಳು ಅಂತ, ಆ ಪರಿಕಲ್ಪನೆ ಇಟ್ಟುಕೊಂಡು ಈ ಚಾಪ್ಟರ್ಗಳನ್ನ ನಡೆದಿರೋದು. ಹಾಗಾಗಿ ನಾವು ಅದು ತಿಳ್ಕೋಬೇಕಾಗತ್ತೆ. ಇನ್ನ ಹೆಚ್ಚಾಗಿ ನಮಗೆ ಈ ಮೆಂಡಲ್ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಈ ಚಾಪ್ಟರ್ ಬರುತ್ತೆ. ಗ್ರೆಗಾರ್ ಜಾನ್ ಮೆಂಡಲ್, ಗ್ರೆಗಾರ್ ಜಾನ್ ಮೆಂಡಲ್ ಮಾಡದಂತ ಕೆಲವೊಂದು ಪ್ರಯೋಗಗಳಲ್ಲಿ 2 ಪ್ರಯೋಗಗಳು ಮುಖ್ಯವಾಗಿದ್ದಾವೆ ನಮಗೆ ಇದರಲ್ಲಿ. ಏಕತಲೀಕರಣ, ಮಾನೋ ಹೈಬ್ರಿಡ್ ಕ್ರಾಸ್ ಅಂತ, ದ್ವಿತಲೀಕರಣ, ಡೈ ಹೈಬ್ರಿಡ್ ಕ್ರಾಸ್. ಇವೆರಡೂ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಸಂಭವನೀಯ ಪ್ರಶ್ನೆಗಳು, ಹಿಂದಿನ ಪ್ರಶ್ನೆ ಪತ್ರಿಕೆಗಳು, ಹಾಗೆ ಈಗ ಮಂಡಳಿ ಬಿಟ್ಟ ಪ್ರಶ್ನೆ ಪತ್ರಿಕೆ ನೋಡ್ತಾ ಬನ್ನಿ. ಅವೆರಡಲ್ಲಿ ಹೆಚ್ಚಾಗಿ ಕೇಳಿದ್ದಾರೆ. 2 ಅಂಕದ್ದು, 3 ಅಂಕದ್ದು ಅಥವಾ 1 ಅಂಕದಲ್ಲಿ ಕೆಲವಂತ MCQ ಕ್ವಶನ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಕೇಳುವಂಥದ್ದು, ನೇರವಾಗಿ ಕೇಳುವಂಥ ಪ್ರಶ್ನೆಗಳಿದಾವಲ್ಲ ಅವನ್ನೆಲ್ಲ ಕೇಳಿದ್ದಾರೆ. ಹಾಗಾಗಿ ಏಕತಲೀಕರಣ ಎಂದರೇನು, ವ್ಯಾಖ್ಯಾನ, ವಾಟ್ ಈಸ್ ಮಾನೋ ಹೈಬ್ರಿಡ್ ಕ್ರಾಸ್, ಬಹಳ ಈಸಿ. ಅದನ್ನ ಮಾನೋ ಹೈಬ್ರಿಡ್ ಕ್ರಾಸ್ ನ ಏಕತಲೀಕರಣ ನೀವು ಕಂಪ್ಲೀಟ್ ಮಾಡಿ ಜೀನ್ ನಮೂನೆ ಮತ್ತು ವ್ಯಕ್ತರೂಪ ನಮೂನೆ ಅಂತ 2 ಇರುತ್ತೆ. ಜೀನ್ ನಮೂನೆ ಜಿನೋಟೈಪ್, ವ್ಯಕ್ತರೂಪ ನಮೂನೆ ಫಿನೋಟೈಪ್. 2 ಅನುಪಾತಗಳು ಬರೀಬೇಕಾಗತ್ತೆ. ನಾವು ಅನುಪಾತಗಳು ಬರೆದಿದ್ವಿ ಅಂದ್ರೆ ಅಲ್ಲಿಗೆ ನಿಮಗೆ 3 ಅಂಕ ಆರಾಮ್ಸೆ ಕೊಡ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಇನ್ನು ದ್ವಿತಲೀಕರಣದ ಬಗ್ಗೆ ಬಂದಾಗ, ದ್ವಿತಲೀಕರಣದಲ್ಲಿ ಇರುವಂತ ಸೇಮ್ ಮತ್ತೆ ನಮಗೆ ಕೇಳುವಂಥದ್ದು ಚೆಕ್ಕರ್ ಬೋರ್ಡ್, ಬಹಳ ಇಂಪಾರ್ಟೆಂಟ್. ಪುನೆಟ್ ಸ್ಕ್ವೇರ್ ಅಂತ ಕರಿತೀವಲ್ಲ, ಪುನೆಟ್ ಚೆಕ್ಕರ್ ಬೋರ್ಡ್ ನ ಬಳಸ್ಕೊಂಡು ನಾವು ಬರಿಬೇಕಾಗತ್ತೆ. ಯಾಕೆಂದ್ರೆ 2 ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಿದ್ದಾದ್ರೆ ಅದು ದ್ವಿತಲೀಕರಣ. ಎಷ್ಟು ಅಂಕಗಳಿಗೆ? ಅದು 3 ಅಂಕ ಅಥವಾ 4 ಅಂಕ ಅಷ್ಟೇ ಬರುತ್ತೆ. ಯಾಕೆಂದ್ರೆ ದ್ವಿತಲೀಕರಣದಲ್ಲಿ ಹೆಚ್ಚಾಗಿ ಕೇಳಿದಾಗ 4 ಅಂಕ ಕೇಳ್ತಾನೆ, 4 ಅಂಕ ಕೇಳ್ತಾನೆ, ಸ್ಪ್ಲಿಟ್ ಮಾಡಿ ಕೇಳ್ತಾರೆ. 1 ಅಂಕಕ್ಕೆ ವ್ಯಾಖ್ಯಾನ, ದ್ವಿತಲೀಕರಣ ಎಂದರೇನು, ಮತ್ತೆ ಪೋಷಕ ಸಸ್ಯಗಳು ಬರೋದು ನೀವು F1 ಪೀಳಿಗೆ ಬರೀತೀರಾ ಅನ್ಕೊಳ್ಳಿ, ಅದಕ್ಕೆ 2 ಅಂಕಗಳು ಇರ್ತವೆ. ಮತ್ತೆ ಅದಾದ್ಮೇಲೆ ನೀವು ಚಕ್ಕರ್ ಬೋರ್ಡ್ ಬರಿಬೇಕಾಗತ್ತೆ, ಅದಕ್ಕೊಂದು ಅಂಕ, ಮತ್ತೆ ಜೀನ್ ನಮೂನೆ ಬರಿಬೇಕಾಗತ್ತೆ, ಮತ್ತೆ ಅದಕ್ಕೊಂದು ನಮೂನೆ ಅಂಕ ಇರುತ್ತೆ. ಈ ತರ ಅಂಕಗಳನ್ನ ವಿಂಗಡಣೆ ಮಾಡೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಆಗಿ 3 ಇಂದ 4 ಅಂಕಗಳು ದ್ವಿತಲೀಕರಣದಲ್ಲಿ ಕೇಳ್ತಾರೆ. ಹಾಗಾಗಿ ಏಕತಲೀಕರಣ ಅಂದ್ರೆ ಒಂದೇ ಗುಣಲಕ್ಷಣಕ್ಕೆ ಸಂಬಂಧಪಟ್ಟಂತದ್ದು ಅಡ್ಡ ಹಾಯಿಸುವಿಕೆ ಮೂಲಕ ಮಾಡುವಂಥದ್ದು ಏಕತಲೀಕರಣ.
ಅದ್ರಲ್ಲಿ ಕೇಳುವಂತ ಜಿ ನಮೂನೆ ಆಗಿರ್ಬೋದು ಮತ್ತೆ ಇನ್ನೊಂದು ಅದಕ್ಕೂ ಕೂಡ ಚೆಕ್ಕರ್ ಬೋರ್ಡ್. ಹೌದು, ಚೆಕ್ಕರ್ ಬೋರ್ಡ್ ಅದಕ್ಕೂ ಹಾಕ್ಲೇಬೇಕು. ಬಹಳ ಈಸಿ ಇದೆ ಅದು. ಹಾಗಾಗಿ ನಾವು ಜಿ ನಮೂನೆ ಅಂತ ಕೇಳಿದಾಗ 1:2:1 ಅಂತ ಹೇಳ್ತೀವಿ. ಆ ವ್ಯಕ್ತಿ ರೂಪ ನಮ್ಮನೆ ಫಿನೋಟೈಪಿಗೆ 3:1 3:1 ಹೇಳ್ತೀವಿ ನಾವು. ಅದು ಹೆಚ್ಚಾಗಿ ನೀವು ಎಲ್ಲ ಪ್ರಶ್ನೆ ಬಗ್ಗೆ ನೋಡಿ ಎತ್ತರ ಮತ್ತು ಗಿಡ್ಡ ಸಸ್ಯಗಳ ಬಗ್ಗೆ ಕೇಳಿದೆ. ಟಾಲ್ ಪ್ಲಾಂಟ್ ವರ್ಸಸ್ ಶಾರ್ಟ್ ಪ್ಲಾಂಟ್ ಕೇಳಿದೆ. ಹಾಗಾಗಿ ನೀವು ಆರಾಮ್ಸೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮ್ಸೆ ಬರೀಬಹುದು. ಚೆಕ್ಕರ್ ಬೋರ್ಡ್ ಹಾಕೋದು ಮಾತ್ರ ಮರಿಬೇಡಿ. ಚೆಕ್ಕರ್ ಬೋರ್ಡ್ ಹಾಕಿ ಚೆನ್ನಾಗಿ ಬರೀರಿ. ದ್ವಿತಲೀಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ರೆ ಅಲ್ಲಿ 2 ಗುಣಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿರ್ತವೆ. ಒಂದು ಎತ್ತರವನ್ನು ಹೇಳಿದೆ, ಒಂದು ಬಣ್ಣವನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಬಣ್ಣಗಳನ್ನು ಕೊಡೋದಾಗಿರ್ಬೋದು, ಆಕಾರದ ಮೇಲೆ ಕೇಳೋದಾಗಿರ್ಬೋದು. ಈಗ ಮನೆ ಕೇಳಿದೆ ನಿಮಗೆ ಏನೋ ರೌಂಡ್ ಗ್ರೀನ್ ಅಥವಾ ರಿಂಕಲ್ಡ್ ಯೆಲ್ಲೋ ಅಂತ ಕೇಳ್ತಾರೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ದುಂಡನೆಯಾಗಿರುವಂತಹ ಹಸಿರು ಬಣ್ಣದಿರುವಂತಹ ಈ ಬಟಾಣಿಗಳು, ಹಾಗೇನೆ ಸುಕ್ಕಾದಿರೋದು ಹಳದಿ ಬೀಜದ ಬಣ್ಣಗಳು, ಈ ತರ ಇರುವಂತದ್ದು ಕೇಳಿದಾಗ 2 ಲಕ್ಷಣ ಬಂದ್ಬಿಡುತ್ತೆ. 2 ಲಕ್ಷಣ ಬಂದ್ರೆ ಅದು ದ್ವಿತಲೀಕರಣ. 1 ಲಕ್ಷಣ ಕೇಳಿದ್ರೆ ಅದು ಏಕತಲೀಕರಣ, ಮಾನೋ ಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್. ನೀವು ಬರಿಬೇಕಾದ್ರೆ ಬಹಳ ಮುಖ್ಯವಾಗಿ ವ್ಯಾಖ್ಯಾನ ಕಲ್ತಿದ್ದ ಮೇಲೆ ಪೋಷಕ ಸಸ್ಯಗಳು ಬರ್ಕೋಬೇಕು. ಪೋಷಕ ಸಸ್ಯಗಳು ಬರ್ದಿದ್ರೆ ಅಂದ್ರೆ ಅದಕ್ಕೆ ಒಂದು ½ ಮಾರ್ಕ್ಸ್ ಇರುತ್ತೆ. ಪೋಷಕ ಸಸ್ಯಗಳು ಬಿಟ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಅದಾದ್ಮೇಲೆ ಲಿಂಗಾಣುಗಳು ಬರೀಬೇಕು. ಅಲ್ಲಿ ಕ್ಯಾಪಿಟಲ್ ಆರ್ ರೌಂಡ್ ಕೊಟ್ಟಿದ್ರೆ ದುಂಡ ಅದಂತ ಕೇಳಿದ್ರೆ ಕ್ಯಾಪಿಟಲ್ ಆರ್ ಯೂಸ್ ಮಾಡ್ರಿ. ರಿಂಕಲ್ಡ್ಗೆ ಸ್ಮಾಲ್ ಆರ್ ಯೂಸ್ ಮಾಡ್ರಿ. ಹಾಗೇನೆ ಎಲ್ಲೋ ಕೇಳಿದಾಗ ಕ್ಯಾಪಿಟಲ್ ವೈ ಯೂಸ್ ಮಾಡ್ರಿ. ಹಾಗೇನೆ ನೀವು ಹಸಿರು ಬಣ್ಣ ಕೇಳಿದಾಗ ಸ್ಮಾಲ್ ಯೂಸ್ ಮಾಡಿ. ಈ ತರ ನೀವು ಲಿಂಗಾಣುಗಳು ಹಾಕೊಂಡು ನೀವು F1 ಪೀಳಿಗೆ ಕಲ್ತ್ಬಿಟ್ರೆ F1 ಪೀಳಿಗೆ ಬಂದಂತ ಸಸ್ಯಗಳು ಕೆಳಗಡೆ ಬರೀರಿ. ಅದಾದ್ಮೇಲೆ ಅದ್ರಲ್ಲಿ ಬರುವಂತ ಕೆಲವೊಂದು ಲಿಂಗಾಣುಗಳು ಪಡ್ಕೊಂಡು ನೋಡಬೇಕು. ನೆಕ್ಸ್ಟ್ ಚೆಕ್ಕರ್ ಬೋರ್ಡ್ ಸಹಾಯದಿಂದ ಹಾಕೊಂಡ್ರೆ ಕೊನೆಗೆ ಅನುಪಾತ ಬರುತ್ತಲ್ಲ 9:3:3:1. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ 9331 ಈ ನಂಬರ್ ಜ್ಞಾಪಕ ಇಟ್ಕೊಂಡ್ರೆ ಪರೀಕ್ಷೆ ಬಹಳ ಅನುಕೂಲ ಆಗುತ್ತೆ. ಕನ್ಫ್ಯೂಷನ್ ಮಾಡೋಂಥ ಬೇಕಾದಷ್ಟು ಪ್ರಶ್ನೆಗಳು ಬರಲಿ, ಅದು ಗೊತ್ತಿರಲಿ. 9:3:3:1 ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದು ದ್ವಿತಲೀಕರಣಕ್ಕೆ ಸಂಬಂಧಪಟ್ಟಿದ್ದು, ಅದು ಡೈಹೈಬ್ರಿಡ್ ಕ್ರಾಸ್. ಇಷ್ಟು ಮೇಜರ್ ಬರುವಂತ ಪ್ರಶ್ನೆಗಳು ಇದರಲ್ಲಿ ಬರ್ತವೆ. ಹಾಗಾಗಿ 3 ಮತ್ತು 4 ಪ್ರಶ್ನೆಗಳು. ಅದು ಬಿಟ್ಟರೆ ಇನ್ನೊಂದು ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕರಿತೀವಿ. ಅಂದ್ರೆ ಮಾನವನಲ್ಲಿ ಲಿಂಗ ನಿರ್ಧಾರಣೆ ಮಾಡೋದು ಹೇಗೆ, ಅದರಲ್ಲಿ ಪ್ರಶ್ನೆಗಳು ಅನ್ವಯಕ್ಕೆ ಕೂಡ ಬರ್ತವೆ. ತಂದೆಯಲ್ಲಿರುವಂತಹ ಕ್ರೋಮೋಸೋಮು, ತಾಯಿಯಲ್ಲಿರುವಂತಹ ಕ್ರೋಮೋಸೋಮ್ಗಳು, ಅದಕ್ಕೆ ಸಂಬಂಧಪಟ್ಟ ಯಾವ ಕ್ರೋಮೋಸೋಮ್ಗಳು ಗಂಡು ಮಗುವಿನ ಜನನಕ್ಕೆ ಕಾರಣ ಆಗುತ್ತೆ, ಈ ತರದ ಬಗ್ಗೆ ಬರುತ್ತೆ ಪ್ರಶ್ನೆಗಳು. ಹಾಗಾಗಿ ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಬಂದಾಗ ಒಟ್ಟು ಇರುವಂಥ ವರ್ಣತಂತುಗಳ ಬಗ್ಗೆ ಗೊತ್ತಿರಲಿ. ಆ ವರ್ಣತಂತುಗಳಿರುವಂಥ 46 ವರ್ಣತಂತುಗಳಿರುವಂಥದ್ದು 23 ಜೊತೆಯಲ್ಲಿ ಅಲ್ಲಿಗೆ ನಮಗೆ 44 ವರ್ಣತಂತುಗಳು ದೇಹದಕ್ಕೆ ಸಂಬಂಧಪಟ್ಟಂದ್ರೆ 2 ಲೈಂಗಿಕಕ್ಕೆ ಸಂಬಂಧ ಲಿಂಗ ನಿರ್ಧರಣೆ ಮಾಡುವಂತಹ ವರ್ಣತಂತುಗಳಾಗುತ್ತವೆ. ಅದಕ್ಕೆ ಸೆಕ್ಸ್ ಡಿಟರ್ಮಿನೇಷನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಕೂಡ ಫಾದರ್ ಮದರ್ ಪೇರೆಂಟ್ಸ್ ಆಗಿರ್ತಾರೆ. ಅಲ್ಲಿ ಫಾದರ್ ಇರುವಂಥದ್ದು ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ ಆದರೆ ಮದರ್ ಅಥವಾ ತಾಯಿಲಿರೋದು ಎಕ್ಸ್ ಮತ್ತು ಎಕ್ಸ್ ಕ್ರೋಮೋಸೋಮ್ ಇರ್ತವೆ. ಇವೆರಡನ್ನು ನಾವು ನೋಡಿದಾಗ ಎಕ್ಸ್ ಜೊತೆಗೆ ಎಕ್ಸ್ ಆದರೆ ಎಕ್ಸ್ ಅಂದ್ರೆ ಬಂದ್ರೆ ಅದು ಹುಡುಗಿ ಹುಟ್ಟುವಂತ ಸಂಭವ, ಹೆಣ್ಣು ಮಗು ಜನನ ಆಗುತ್ತೆ. ಎಕ್ಸ್ ಮತ್ತು ವೈ ಅಂತ ಬಂದ್ರೆ ಅದು ಗಂಡು ಮಗುವಿಗೆ ಜನನ ಆಗುತ್ತೆ. ಇದನ್ನು ಕೂಡ ಸೇಮ್ ನೀವು ಸಂಕಲನ ರೂಪದಲ್ಲಿ ಹೇಗೆ ಕ್ರಾಸ್ ಮಾಡ್ತೀರೋ ಅದೇ ತರ ನೀವು ಬರೆದು ಕಲ್ತ್ಕೊಂಡ್ರೆ ಅದ್ರಲ್ಲಿ ಕಂಪ್ಲೀಟ್ ಮಾರ್ಕ್ಸ್ ಬರುತ್ತೆ. ಇದು ಮೇಜರ್ ಪ್ರಶ್ನೆ. ಇದು ಬಿಟ್ಟರೆ ನೀವು ಕೇಳೋಂಥದ್ದು ಲಿಂಗ ನಿರ್ಧಾರಣೆ ಆಯಿತು, ಮಾನೋ ಹೈಬ್ರಿಡ್ ಕ್ರಾಸ್ ಅಂದ್ರೆ ಏಕತಲೀಕರಣ ಆಯಿತು, ದ್ವಿತಲೀಕರಣ, ಇವ್ರ ಬಗ್ಗೆ ಬಿಟ್ಟರೆ ಯಾವ ಪ್ರಶ್ನೆಗಳು ಹೆಚ್ಚಾಗಿ ಅದ್ರಲ್ಲಿ ಬರಲ್ಲ. ಪ್ರಬಲ ಗುಣ ಆಗಿರ್ಬೋದು, ಅವುಗಳ ಮೇಲೇನೆ ಕೊಡೋದು ಅಷ್ಟೇ. ಅದರಲ್ಲಿ ಬೀಳುವಂಥ ಕ್ವಶನ್ಸ್ಗಳೇ ಬರ್ತವೆ. ಅದನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಸಾಕು. ಇದರಲ್ಲಿ ಇರುವಂಥ ಮೇಜರ್ ಪ್ರಶ್ನೆಗಳು ಅದನ್ನೇ. ಇನ್ನ ಕೆಲವು ಅನುವಂಶೀಯ ಗುಣ ಲಕ್ಷಣಗಳು ಅಂತ ಬರುತ್ತೆ, ಇನ್ಹೆರಿಟೆಡ್ ಕ್ಯಾರೆಕ್ಟರ್ ಅಂತ ಬರುತ್ತೆ. ಇನ್ನೊಂದು ಅಕ್ವೈರ್ಡ್ ಕ್ಯಾರೆಕ್ಟರ್, ಗಳಿಸಿದ ಗುಣಲಕ್ಷಣ ಅಂತ ಕರಿತೀವಿ. ಇದ್ರ ಮೇಲೆ ಪ್ರಶ್ನೆಗಳು ಬರ್ತವೆ. ಯಾಕೆಂದ್ರೆ ಕೆಲವೊಂದು ಗುಣಲಕ್ಷಣಗಳು ನಮ್ಮ ತಂದೆ ತಾಯಿಯಿಂದ ನಮಗೆ ಬಂದಿರುವಂಥದ್ದು, ಕೆಲವೊಂದು ಗುಣಲಕ್ಷಣಗಳು ನಮ್ಮ ತಂದೆ ತಾಯಿಯಿಂದ ಬಂದಿರಲ್ಲ, ಅವು ನಾವು ಪಡ್ಕೊಂಡಿರ್ತೀವಿ, ನಾವು ಜೀವಿತ ಅವಧಿಯಲ್ಲಿ ಪಡ್ಕೊಂಡಿರ್ತೀವಿ, ಗಳಿಸಿರ್ತೀವಿ. ಅದಕ್ಕೆ ನಾವು ಅಕ್ವೈರ್ಡ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ತಂದೆ ಅಥವಾ ತಾಯಿಗೆ ಯಾವುದೇ ತರಹದ ಸ್ವಿಮ್ಮಿಂಗ್ ಅಥವಾ ಈಜನ್ನು ಬರಲ್ಲ ಅನ್ಕೊಳ್ಳೋಣ, ಈಜಲ್ಲಿ ಎಕ್ಸ್ಪರ್ಟ್ ಅಲ್ಲ ಅವರು. ಹುಡುಗ ಅಥವಾ ಹುಡುಗಿ, ಮಗ ಅಥವಾ ಮಗಳು ಒಳ್ಳೆ ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ ಆಗ್ತಾರೆ. ಇದು ಗಳಿಸಿದ ತಂದೆ ತಾಯಿಯಿಂದ ಅಲ್ಲ, ಅದು ಗಳಿಸಿದ ಆಗಿರುತ್ತೆ. ಅಥವಾ ತಂದೆಯ ಎತ್ತರ, ತಂದೆಯ ಬಣ್ಣ, ತಾಯಿಯ ಬಣ್ಣ, ಕೂದಲಿನ ಗುಂಗುರು ಕೂದಲು, ನೀಳವಾದ ಮೂಗು, ಕಣ್ಣಿನ ಬಣ್ಣ, ಇವೆಲ್ಲ ಕೂಡ ಜೆನೆಟಿಕ್ ಅಥವಾ ನಾವು ಬಂದಿರೋದು ತಂದೆ ತಾಯಿಯಿಂದ ವಂಶಗಳಿಂದ ಬರುವಂತ ಗುಣಲಕ್ಷಣ. ಅದಕ್ಕೋಸ್ಕರ ಹೇಳಿದ್ರು ಗಳಿಸಿದರೆ ಬೇರೆ ಮತ್ತು ಪಡೆದ ಲಕ್ಷಣಗಳು ಬೇರೆ ಬೇರೆ ಆಗ್ತವೆ. ಹಾಗೂ ನನ್ನ ಎರಡು ಚೆನ್ನಾಗಿ ತಿಳ್ಕೊಂಡ್ರೆ ಇದು ಬೇರೆ ಪ್ರಶ್ನೆಗಳು ಬಂದರೆ ಕಲ್ತ್ಕೋಬೋದು. ಇದು ಮುಖ್ಯವಾಗಿ ಬರುವಂಥದ್ದು. ಇದು ಈ ಮುಖ್ಯವಾಗಿ ಈ ಚಾಪ್ಟರ್ ಬರುವಂಥ ಅನುವಂಶಿ ಚಾಪ್ಟರ್ ಬರುವಂಥ ಸರ್ ಇದು ಇದರಲ್ಲಿ. ಇದು ಅದು ಬಿಟ್ರೆ ಇನ್ನೊಂದು ಚಾಪ್ಟರ್ ಹೇಳಿದೆ ನಾನು, ಯಾವುದು ನಮ್ಮ ಪರಿಸರ. ಅದು ಎಷ್ಟು ಸಿಂಪಲ್ ಅಂದ್ರೆ ಇದು ನಾವು ಆಗ್ಲೇ ನಾವು 7ನೇ ಕ್ಲಾಸ್ 8ನೇ ಕ್ಲಾಸ್ ಕಲಿತಾ ಇದ್ದೆ ನಾವು ಪರಿಸರದ ಬಗ್ಗೆ ಬಹಳ ಪರಿಸರದ ಬಗ್ಗೆ. ನೀವು ಏನ್ ಜನರಲ್ ಕಾನ್ಸೆಪ್ಟ್ ಅವೆಲ್ಲ ಅಂದ್ರೆ ಪರಿಕಲ್ಪನೆಗಳು ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬಹುದು.
ಪರಿಸರದ ಬಗ್ಗೆ ಕಾಳಜಿ ಇರೋಂಥದ್ದು ಎಲ್ಲರೂ ಗೊತ್ತಾಗುತ್ತೆ ನಿಮಗೆ. ಜೈವಿಕ ಅಜೈವಿಕ, ಜೈವಿಕ ಮತ್ತು ಅಜೈವಿಕ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದರೆ ಅವನ್ನ ಹೇಗೆ ಅಟೆಂಡ್ ಮಾಡಬೇಕು, ಪರಿಸರ ವ್ಯವಸ್ಥೆ ಅಂದ್ರೇನು ಅಂದರೆ ಎಕೋಸಿಸ್ಟಮ್ಗೆ ಸಂಬಂಧಪಟ್ಟಂತಹ ನ್ಯಾಚುರಲ್ ಎಕೋಸಿಸ್ಟಮ್ ಮತ್ತು ಆರ್ಟಿಫಿಷಿಯಲ್ ಎಕೋಸಿಸ್ಟಮ್, ನೈಸರ್ಗಿಕ ಪರಿಸರ ವ್ಯವಸ್ಥೆ, ಕೃತಕ ಪರಿಸರ ವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ಎಕ್ಸ್ಕ್ಯೂಸ್ ಈ ಥರದ್ದು ನಮಗೆ ಪರಿಸರ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡ್ರೆ ಜೈವಿಕ ಅಜೈವಿಕಕ್ಕೆ ಸಂಬಂಧಪಟ್ಟಂತವಾದ ಮತ್ತೆ ನಮಗೆ ಜೈವಿಕಲ್ಲಿರುವಂತಹ ಗೊತ್ತಿರಬೇಕು, ಅಜೈವಿಕಲ್ಲಿ ಯಾವುವು ಅಂತ ಗೊತ್ತಿರಬೇಕು. ನಮ್ಮ ಸುತ್ತಮುತ್ತಲಿರುವ ಅಜೈವಿಕಗಳು ಯಾವುವು ಅಂದಾಗ ನೀವು ನೀರಾಗಿರ್ಬೋದು, ಗಾಳಿ ಇರ್ಬೋದು, ಮಣ್ಣು, ಕಲ್ಲು, ಇವೆಲ್ಲ ಕೂಡ ಅಜೈವಿಕಗಳಾಗ್ತವೆ. ಜೈವಿಕಕ್ಕೆ ಸಂಬಂಧಪಟ್ಟಂತಹ ಪ್ರಾಣಿಗಳು, ಪಕ್ಷಿಗಳೆಲ್ಲ ಬರ್ತವೆ. ಇದೆಲ್ಲ ಸೇರಿ ಒಂದು ಹಂತದಲ್ಲಾದದ್ದು ಪರಿಸರ ವ್ಯವಸ್ಥೆ ಅಂತ ಆಗಿರುತ್ತೆ. ಈ ಪರಿಸರ ವ್ಯವಸ್ಥೆಯಲ್ಲಿ ಜೈವಿಕ ಘಟಕಾಂಶಗಳನ್ನು ನೋಡ್ತಾ ಹೋದಾಗ ನಾವು ಅದನ್ನ ಹೇಳ್ತೀವಿ ಉತ್ಪಾದಕರಂತಿರ್ತಾರೆ, ಹಾಗೆ ಭಕ್ಷಕರಂತಿರ್ತಾರೆ, ಹಾಗೆ ನಾವು ಏನಪ್ಪ ನಮಗೆ ವಿಘಟಕರು ಅಂತ ಕರಿತೀವಿ. ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಹಾಗಾದ್ರೆ ಡಿಕಾಂಪೋಸರ್ಸ್ ಅಂತ 3 ಥರ ಮಾಡಬೇಕು. ಫುಡ್ ಚೈನ್ ನಲ್ಲಿ ಮುಖ್ಯವಾಗಿರೋದು ಅವರೇ ಮುಖ್ಯ ಪಾತ್ರ ವಹಿಸುವಂಥವ್ರು. ಈ ಪ್ರೊಡ್ಯೂಸರ್ಸ್ಗಳು ಯಾವತ್ತೂ ಕೂಡ ಮೊದಲ ಹಂತದಲ್ಲಿ ಇರ್ತಾರೆ. ಅದಕ್ಕೆ ನಾವು ಪೋಷಣಾ ಸ್ತರ 1 ಅಂತ ಹೇಳ್ತೀವಿ ನಾವು, ಟ್ರೋಫಿಕ್ ಲೆವೆಲ್ 1. ಅದರಿಂದ ಬಂದದ್ದು ಸಸ್ಯಾಹಾರಿಗಳಾಗಿರ್ಬೋದು, ಮಾಂಸಾಹಾರಿಗಳಾಗಿರ್ಬೋದು, ಅಥವಾ ಪ್ರಾಥಮಿಕ ಭಕ್ಷಕರು, ದ್ವಿತೀಯಕ ಭಕ್ಷಕರು, ತೃತೀಯಕ ಭಕ್ಷಕರು ನಾವೇನು ಕರಿತಾ ಇದೀವಲ್ಲ, ಅವೆಲ್ಲ ಕೂಡ ನಾವು ಆಹಾರ ಸರಪಳಿಯಲ್ಲಿ ನೋಡ್ತೀವಿ. ನಾವು ಇದಕ್ಕೆ ಚಿತ್ರದ ಕೂಡ ಚಿತ್ರದ ಮೇಲೆ ಪ್ರಶ್ನೆ ಕೊಡಬಹುದು, ಅವ್ರದ್ದು ಆಹಾರ ಸರಪಳಿ ಕೊಟ್ಟದ ಮೇಲೆ ಪ್ರಶ್ನೆಗಳು ಕೂಡ ಕೇಳಬಹುದು. ಹಾಗಾಗಿ ಅದನ್ನು ಕೂಡ ರೆಡಿ ಆಗಿರ್ರಿ. ಪೋಷಣ ಸ್ತರಗಳು ಎಲ್ಲಿಂದ ಇರ್ತವೆ ಚೆನ್ನಾಗಿ ತಿಳ್ಕೊಬೇಕು, ಅದು ಮುಖ್ಯವಾಗಿ. ಈ ಅಧ್ಯಾಯ ಎಷ್ಟು ಅಂಕಗಳು? ಅದು ಬರೇ 2 ಸಲ ಇರೋದು, 3 ಅಂಕಗಳಲ್ಲಿ ನಿಮಗೆ ಹೇಳಿದಿವಲ್ಲ. ಒಂದು ಪರಿಸರ ವ್ಯವಸ್ಥೆ ಮೇಲೆ ಕೇಳುವಂಥದ್ದು, ಜೈವಿಕ ಅಜೈವಿಕ ಘಟಕಗಳಿಗೆ ಸಂಬಂಧಪಟ್ಟಿದ್ದು, ಆಹಾರ ಸರಪಳಿಗಳು ಅಂತದ್ದು. ಅದನ್ನು ಆರಾಮ್ಸೆ ಬರೋದು ಕಲ್ತ್ಕೋ. ಆಹಾರ ಜಾಲದ ಬೆಲೆ ಕ್ವೆಶ್ಚನ್ ಕೇಳಿದ್ರೆ ಸುಮಾರು ಪರಿಸರ ವ್ಯವಸ್ಥೆಯಲ್ಲಿ ಏನಾಗ್ತವೆ, ಈ ಆಹಾರ ಸರಪಳಿಗಳು ಸೇರ್ಕೊಂಡಾಗ ಆಹಾರ ಜಾಲ ರೂಪದಲ್ಲಿ ಬರ್ತವೆ. ಯಾಕೆಂದ್ರೆ ನಾವೆಲ್ಲೇ ಒಂದು ತರದ ನಾವು ಆಹಾರ ಸರಪಳಿ ನೋಡಕ್ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಹುಲ್ಲು ತಿನ್ನುವಂತ ಮಿಡತೆ ತಿನ್ನುವಂತ ಒಂದು ಕಪ್ಪೆ ತಿನ್ನುವಂತ ಹಾವು ತಿನ್ನುವಂತ ಒಂದು ಹದ್ದು ಒಂದೇ ತರ ಇರಲ್ಲ. ಎಲ್ಲಾ ಕಡೆ ಬೇರೆ 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 ಪರಿಸರದಲ್ಲಿ ಇರುವಂತಹ ಆಹಾರ ಸರಪಳಿ ಸೇರ್ಕೊಂಡಾಗಿದ್ರೆ ಆಹಾರ ಜಾಲ, ಅದಕ್ಕೆ ನಾವು ಫುಡ್ ವೆಬ್ ಅಂತ ಕನ್ಸಿಡರ್ ಮಾಡಿ. ಇಷ್ಟನ್ನು ತಿಳ್ಕೊಬೇಕು. ಅದ್ರಲ್ಲಿ ಮುಖ್ಯ ಬೇರೆ ಬೇರೆ ಫುಡ್ ಸರಪಳಿಗಳನ್ನ ಸೇರಿಸಿ ಅದು ಒಂದು ಆಹಾರ ಜಾಲ ಅಂತ ಆಗುತ್ತೆ. ಇದನ್ನ ನೋಡಿಕೊಂಡಾಗ ನಮಗೆ ಅದರಲ್ಲಿ ಬರುವಂತಹ 10% ಇರುವಂತಹ ಶಕ್ತಿ ವರ್ಗಾವಣೆ, 10% ಲಾ, 10 ನಿಯಮ ಅಂತ ಕೇಳ್ತೀವಿ. ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಶಕ್ತಿಯ ಹರಿವು ಹೇಗೆ ಹೋಗುತ್ತೆ, ಏಕಮುಖವಾಗಿರೋ ಶಕ್ತಿ ಹೇಗೆ ಹರಿಯುತ್ತೆ ಅದ್ರ ಬಗ್ಗೆ ನೋಡ್ತಾರೆ. ಒಂದು ಪರಿಸರದಲ್ಲಿರುವಂತಹ ಆಹಾರ ಸರಪಳಿರುವಂತಹ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹೋಗ್ಬೇಕಾದ್ರೆ 10% ಮಾತ್ರ ಆಹಾರದ ವರ್ಗಾವಣೆ, ಶಕ್ತಿಯ ವರ್ಗಾವಣೆ ಆಗಿರುತ್ತೆ. ಅದು ಏಕ ಸಂಚಾರ ಆಗಿರುತ್ತೆ, ಅಂದ್ರೆ ಯೂನಿ ಡೈರೆಕ್ಷನಲ್ ಫ್ಲೋ ಆಫ್ ಎನರ್ಜಿ. ಇದನ್ನು ಚೆನ್ನಾಗಿ ಏಕಮುಖವಾಗಿರುತ್ತದೆ ಏಕೆ ಅಂತ ಕೇಳ್ತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಓದ್ಕೊಂಡಿರೋದಿಲ್ಲ, ಅಷ್ಟದಲ್ಲಿ ನೋಡ್ಕೋಬೇಕು. ಇನ್ನು ಅದು ಬಿಟ್ಟರೆ ಮುಖ್ಯವಾಗಿ ಅದೇ ಒಂದು ಹಂತ ಆಯ್ತು. ಈಗ ಆಹಾರ ಸರಪಳಿ, ಆಹಾರ ಜಾಲ, ಅದ್ರ ಬಗ್ಗೆ ಆಯ್ತು. ಅದು ಬಿಟ್ಟರೆ ನೆಕ್ಸ್ಟ್ ಮುಖ್ಯವಾಗಿ ನೋಡೋದು ಜೈವಿಕ ಸಂವರ್ಧನೆ, ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಆ ಜೈವಿಕ ಸಂವರ್ಧನೆಯಲ್ಲಿ ನಾವು ಪಡೆದಂತಹ ಕೆಲವೊಂದು ಆಹಾರದ ಅಂಶಗಳಲ್ಲಿ ಕೆಲವೊಂದು ಏನಾದರೂ ಈ ಕಶ್ಮಲಗಳಾಗಿರ್ಬೋದು, ಅಥವಾ ಕಶ್ಮಲಕ್ಕೆ ಹೆಚ್ಚಾಗಿ ಏನಪ್ಪ ಅಂದರೆ ಕೆಲವೊಂದು ಆ ರಾಸಾಯನಿಕ ಪದಾರ್ಥಗಳು ಆಹಾರದ ಸರಪಳಿಗಳ ಮೂಲಕ ಹೋದ್ರೆ ಅದು ಜೈವಿಕ ಸಂವರ್ಧನೆ ಅನ್ಸ್ಕೊಳ್ತೀವಿ, ಅಥವಾ ಬಯೋಮ್ಯಾಗ್ನಿಫಿಕೇಶನ್ ಅಂತ ಕೂಡ ಕರಿತೀವಿ ನಾವು. ಅದು ಯಾವ ರೂಪದಲ್ಲಿ ಕೂಡ ಆಗ್ಬೋದು. ಹೇಗೆಂದ್ರೆ ಫಾರ್ ಎಕ್ಸಾಂಪಲ್, ಹಸು ಹುಲ್ಲು ತಿನ್ನುತ್ತೆ ಅನ್ಕೊಳ್ಳೋಣ. ಹುಲ್ಲಿಗೆ ನಾವು DDT ಪಡೆದು ಬೆಳೆಸಿದ್ರೆ, ಇನ್ಸೆಕ್ಟಿಸೈಡ್ಸ್, ಕೀಟನಾಶಕ ಹಾಕ್ಬಿಟ್ರೆ, ಆ ಕೀಟನಾಶಕವನ್ನ ಸೇವಿಸದೆ ಮಾಡಿದಂತ ಹಸು ನಮಗೆ ಹಾಲು ಕೊಟ್ರೆ ಹಾಲನ್ನು ಬರ್ಬೋದು. ಅಂತವು ನಮಗೆ ಅದನ್ನ ಜೈವಿಕ ಸಂವರ್ಧನೆ, ಬಯೋಮ್ಯಾಗ್ನಿಫಿಕೇಶನ್ ಅಂತ ನಾವು ಹೇಳಿದಾಗ ಅದಕ್ಕೆ ನೀರಿನಲ್ಲಿ ಹೌದೌದು ಅವು ಏನಾದ್ರು ಕೂಡ ಆಗಿರುತ್ತೆ ಅವಾಗ. ಹಾಗಾಗಿ ನಾವು ಆಹಾರ ಸರಪಳಿಯಲ್ಲಿ ಜೈವಿಕ ಸಂವರ್ಧನೆ ಆಗೋದು ಸಹಜ. ಈಗ ನಾವು ಬೆಳೀತಿರುವಂತ ಸೊಪ್ಪು, ತರಕಾರಿಗಳು, ಹಣ್ಣು, ಹಂಪಲುಗಳಲ್ಲಿ ಬಳಸುವಂತ ಎಲ್ಲಾ ಕೀಟನಾಶಕಗಳು ನಾವು ಜೈವಿಕ ಸಂವರ್ಧನೆ ಅಂತ ಕೂಡ ಹೇಳಬೇಕಾಗತ್ತೆ. ಹಾಗಾಗಿ ನಾವು ಜೈವಿಕ ಸಂವರ್ಧನೆ ಬಗ್ಗೆ ನಮಗೆ ತಿಳ್ಕೊಂಡ್ರಣ. ಇನ್ಬಿಟ್ಟು ಪರಿಸರದ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಯಾವುದು? ಓಝೋನ್ ಪದರ. ಓಝೋನ್ ಪದರ ರಕ್ಷಣೆ ಯಾಕೆ ಮಾಡಬೇಕು? ಓಝೋನ್ ಪದರ ಅಂದ್ರೆ ಏನು? ಒಂದು ಅಂಕ ಕೇಳ್ತಾರೆ. ಓಝೋನ್ ಪದರ ರಕ್ಷಣೆ ಯಾಕೆ ಮಾಡಬೇಕು ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತು. ಭೂಮಿಯ ಸುತ್ತಲೂ ಆವರಿಸಿರುವಂತಹ ತೆಳುವಾದ ರಕ್ಷಣಾ ಕವಚ ಅದೇ ಓಝೋನ್. ಅದು O3 ಅಣುಗಳಿಂದ ಆಗಿರುತ್ತೆ. ಹಾಗಾದ್ರೆ O3 ಅಣುಗಳಿಂದ ಆಗ ಓಝೋನ್ ಪದರ ಹೇಗೆ ಉಂಟಾಗುತ್ತದೆ? ನೇರವಾದ ಪ್ರಶ್ನೆ ಬಂದ್ಬಿಡುತ್ತೆ ಒಂದು ಅಂಕಕ್ಕೆ. ಅವಾಗ ಗೊತ್ತಿರ್ಬೇಕು ನಿಮಗೆ. ಈ ಓಝೋನ್ ಅಣುಗಳು ಏನ್ ಮಾಡ್ತವೆ? ಆಕ್ಸಿಜನ್ ಅಣುಗಳು ಏನಾಗ್ತವೆ? UV ರೇಡಿಯೇಷನ್, ನೇರಳಾತೀತ ಕಿರಣಗಳಿಂದ ಏನಾಗ್ತವೆ? ವಿಭಜನೆಗೊಳ್ತವೆ. ಅವಾಗ ಆಕ್ಸಿಜನ್ ಆಟಮ್ ಅಂದ್ರೆ ಆಕ್ಸಿಜನ್ ಪ್ರಮಾಣಗಳಾಗಿ ವಿಭಜನೆ ಆಗ್ತವೆ. ಆ ಆಕ್ಸಿಜನ್ ಆಟಮ್ಗಳು ಏನಾಗ್ತವೆ? ಮತ್ತೊಂದು ಆಕ್ಸಿಜನ್ ಜೊತೆ ಸೇರ್ಕೊಂಡಾಗ ಏನಾಗ್ತವೆ? ನಮಗೆ ಓಝೋನ್ ಪದರ ಉಂಟಾಗುತ್ತೆ.
ಇದಕ್ಕೆ ರಕ್ಷಣೆ ಯಾಕೆ ಮಾಡ್ಬೇಕಂದ್ರೆ ಸೂರ್ಯನಿಂದ ಬರುವಂತ ನೇರಳಾತೀತ ಕಿರಣಗಳಿದಾವೆ, ಬಹಳಷ್ಟು ಯು ವಿ ರೇಡಿಯೇಷನ್ಸ್ ಅಂತ ಕರಿತೀವಿ, ಆಲ್ಫಾ ರೇಡ್ ಅಂತ ಕರಿತೀವಿ. ಹೌದು, ವಿಕಿರಣಗಳಿದಾವಲ್ಲ, ಈ ಹಾನಿಕಾರಕ ವಿಕಿರಣಗಳು ಭೂಮಿಗೆ ತಲುಪದಂತೆ ರಕ್ಷಣೆ ಕೊಡ್ತಾ ಇರೋದೇ ಈ ಓಝೋನ್. ಹಾಗಾಗಿ ಓಝೋನ್ನ ರಕ್ಷಣೆ ನಾವು ಯಾಕೆ ಮಾಡ್ಬೇಕಂತ ಪ್ರಶ್ನೆ ಕೇಳ್ಬೋದಲ್ವಾ ಇದರಲ್ಲಿ. ಅದನ್ನ ನೋಟ್ ಮಾಡ್ಕೊಂಡಿರ್ಬೇಕು. ಓಝೋನ್ ರಕ್ಷಣೆ ಏನಕ್ಕೆ ಮಾಡ್ಬೇಕು ಅಂತ ಗೊತ್ತಿರ್ಬೇಕು ಅದು. ಇನ್ನ ಓಝೋನ್ ಹಾಳಾಗೋದಕ್ಕೆ ಕಾರಣ ಏನು ಮುಖ್ಯ ಪ್ರಶ್ನೆ, ಬಹಳ ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಅದು CFC ಕಾರಣಗಳು. ಕರೆಕ್ಟ್. ಕ್ಲೋರೋ ಫ್ಲೋರೋ ಕಾರ್ಬನ್ಗಳಂತ ನಾವು ಈ ಹಿಂದೆ ಬಳಸ್ತಾ ಇದ್ದಿದ್ವಿ, ಈಗಿಲ್ಲ. ಈ ಕ್ಲೋರೋ ಫ್ಲೋರೋ ಕಾರ್ಬನ್ಗಳು ನಾವು AC ಗಳಲ್ಲಿ ಬಳಸ್ತಾ ಇದ್ವಿ, ನಾವು ತಂಪು ಕಾರಕಲ್ಲಿ ಬಳಸ್ತಾ ಇದ್ವಿ, ರೆಫ್ರಿಜರೇಟರ್ ಬಳಸ್ತಾ ಇದ್ವಿ. ಹೀಗಾಗಿ ಹೆಚ್ಚು ಹೆಚ್ಚು ಕ್ಲೋರೋ ಫ್ಲೋರೋ ಕಾರ್ಬನ್ಗಳು ಮೇಲ್ಗಡೆ ಹೋಗ್ಬಿಟ್ಟು ಓಝೋನ್ ಪದರಗಳು ಅಲ್ಲಲ್ಲಿ ತೂತುಗಳು ಮಾಡುತ್ತೋ, ರಂಧ್ರಗಳು ಮಾಡುತ್ತೋ. ಅದನ್ನು ಓಝೋನ್ ಡಿಪ್ಲಿಷನ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಓಝೋನ್ ಪದರ ತೆಳುವಾಗ್ತಾ ಆಗ್ತಾ ಆಗ್ತಾ ಹರಿದು ಹೋಗ್ತಾ ಹೋದಾಗ ಅಲ್ಲಿಂದ ವಿಕಿರಣಗಳು, ಸೂರ್ಯನ ಬಂದ ವಿಕಿರಣಗಳು ಭೂಮಿಗೆ ತಲುಪಿ ಕ್ಯಾನ್ಸರ್ ಉಂಟಾಗುತ್ತೆ, ಕೆಟರಾಕ್ಟ್ ಉಂಟಾಗುತ್ತೆ, ಬಹಳ ಬೇಗನೆ ಎಲ್ಲಾ ಜೈವಿಕ ಸಂಕುಲಗಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಅದನ್ನು ರಕ್ಷಣೆ ಮಾಡಬೇಕಂದ್ರೆ ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಪ್ರಶ್ನೆಗಳು ಚೆನ್ನಾಗಿ ಬರ್ತವೆ. ಇದು ಬಿಟ್ರೆ ಕೊನೆಯ ಹಂತಕ್ಕೆ ಬರೋಣ. ಕೊನೆಗೆ ಏನ್ ಬರುತ್ತೆ ನಮ್ಮ ಪರಿಸರದಲ್ಲಿ? ತ್ಯಾಜ್ಯಗಳ ಬಗ್ಗೆ ಬರುತ್ತೆ. ನೀವು ನೋಡ್ತಾ ಇದೀವಿ, ಪ್ರತಿಯೊಬ್ಬರು ಮನೆಗಳಲ್ಲಿ ಸುತ್ತಮುತ್ತ ನೋಡ್ತಾ ಇದೀವಿ ಪರಿಸರ ತ್ಯಾಜ್ಯಗಳು ಹೇಗೆ ಉಂಟಾಗ್ತಾ ಇದೆ. ಆ ತ್ಯಾಜ್ಯಗಳು ಯಾವ ತ್ಯಾಜ್ಯಗಳು? ವೇಸ್ಟ್ ಯಾವ ತರ ವೇಸ್ಟ್ ಇದೆ? ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್ ಅಂತ ಕರಿತೀವಿ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಥವಾ ತ್ಯಾಜ್ಯಗಳು, ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳು ಅಂತ ಕರೀತೀವಿ, ನಾನ್ ಬಯೋಡಿಗ್ರೇಡಬಲ್. ನಿಮಗೆ ಚೆನ್ನಾಗಿ ಗೊತ್ತು, ಎಲ್ಲರ ಮನೆ ಮುಂದೆ ಇವತ್ತು ಹಸಿ ಕಸ, ಒಣ ಕಸ ಅಂತ ನಾವು ವಿಂಗಡಣೆ ಮಾಡ್ತಾ ಇದೀವಿ. ನಗರಸಭೆಯಲ್ಲಿ ಆಗಿರ್ಬೋದು, ಮಹಾನಗರ ಪಾಲಿಕೆಯಲ್ಲಿ ಆಗಿರ್ಬೋದು. ಅವನ್ನ ನೋಡಿ ಹೆಂಗಾಗುತ್ತೆ ಅಂದ್ರೆ, ಈ ವಿಜ್ಞಾನ ಕಲಿತೀವಲ್ಲ, ವಿಜ್ಞಾನ ನಾವು ದಿನನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತೀವಿ ಅದು ಅನ್ವಯಿಕ ಪ್ರಶ್ನೆ ಆಗುತ್ತೆ. ವಿದ್ಯಾರ್ಥಿಗಳೇ ತಿಳ್ಕೊಳ್ಳಿ. ಯಾರು ಸರ್ ಅಪ್ಲಿಕೇಶನ್ ಕ್ವಶನ್ ಅಂತ ಬಹಳ ಸರಿ ಕೇಳ್ತಿರಲ್ಲ, ಇದು ಅಪ್ಲಿಕೇಶನ್ ಕ್ವಶನ್ ಆಗಿರುತ್ತೆ. ನಾವು ಈ ದಿನನಿತ್ಯದಲ್ಲಿ ಬಳಸುವಂತ ಕೆಲವೊಂದು ವಸ್ತುಗಳನ್ನ ಒಬ್ಬ ವಿದ್ಯಾರ್ಥಿ ವಿಂಗಡಣೆ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾನೆ. ಪ್ಲಾಸ್ಟಿಕ್ಕು, ಗ್ಲಾಸ್ ಅಥವಾ ಗಾಜು, ಇದು ಜೈವಿಕ ವಿಘಟನೆಗೊಳ್ಳಲ್ಲ. ಹಾಗಾದ್ರೆ ಜೈವಿಕ ವಿಘಟನೆಗೊಳ್ಳಲಾಗದ ವಸ್ತುಗಳು. ಈಗ ಬಾಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು, ಆ ತರಕಾರಿ ಆಗಿರ್ಬೋದು, ಆಹಾರ ಪದಾರ್ಥದ ವೇಸ್ಟ್ ಮನೇಲಿ ಉಳಿಯುತ್ತೆ, ಅದಾಗಿರ್ಬೋದು, ಕೊಳತೋಗುತ್ತೆ, ಚರ್ಮ ಕೊಳತೋಗುತ್ತೆ. ಇವೆಲ್ಲ ಕೂಡ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು. ಇವೆರಡನ್ನು ನಾವು ಮುಖ್ಯವಾಗಿ ನಾವು ಸರಿಯಾಗಿ ರೀತಿಯಲ್ಲಿ ನಾವೇನು ಮಾಡೋದನ್ನ ವಿಂಗಡಣೆ ಮಾಡಬೇಕಾಗತ್ತೆ. ಹಾಗೇನೆ ಅದನ್ನ ನಾವು ಮ್ಯಾನೇಜ್ಮೆಂಟ್, ನಿರ್ವಹಣೆ ಮಾಡಬೇಕು ಮುಖ್ಯವಾಗಿ. ಇಲ್ಲ ಅಂದ್ರೆ ಪರಿಸರಕ್ಕೆ ಮಾಲಿನ್ಯ ಆಗುತ್ತೆ. ಹಾಗಾಗಿ ಇದ್ರ ಮೇಲೆ ಬರುವಂತ ಪ್ರಶ್ನೆಗಳು ಕೂಡ ಬರ್ತವೆ. ಈಗ ನೀವೇನು ಜೈವಿಕ ವಿಘಟನೆ ಆಗದೇ ಆಗುವಂತ ಕೇಳಿದ್ರಲ್ಲ, ಅವುಗಳ ಬಗ್ಗೆ ಒಂದೊಂದು ಮಾರ್ಕ್ಸ್ಗೂ ಕೇಳಬಹುದು ನೇರವಾಗಿ, ಇಲ್ಲ ವ್ಯತ್ಯಾಸ ಕೇಳ್ತಾರೆ. ಅವೆರಡರ ವ್ಯತ್ಯಾಸ ಕೇಳ್ತಾರೆ. ಅವೆರಡರ ವ್ಯತ್ಯಾಸ ಚೆನ್ನಾಗಿ ಓದ್ಕೊಂಡ್ರೆ ಅದ್ರಲ್ಲಿ ಚೆನ್ನಾಗಿ ಬರೀಬಹುದು. ಇದು ಪ್ರಮುಖವಾಗಿರುವಂತಹ ನಮ್ಮ ಪರಿಸರ ಇರುವಂತಹ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಅಂಶಗಳು. ಅಲ್ಲಿ ನಿಮಗೆ ಅರ್ಥ ಮಾಡ್ಕೊಂಡ್ರೆ ಇವಾಗ ಮನೋವಂಶೀಯತೆ ಚಾಪ್ಟರ್ ಬರುವಂಥದ್ದು 5 ಅಂಗಗಳು ಇಲ್ಲಿ ಬರ್ತವೆ. ಏಕತಲೀಕರಣ, ದ್ವಿತಲೀಕರಣ, ಮಾನವನ ಲಿಂಗ ನಿರ್ಧಾರಣೆ, ಮುಖ್ಯವಾಗಿರುವಂತಹ 3 ಪ್ರಮುಖವಾಗಿರುವಂಥದ್ದು. ಅಲ್ಲಿ 2 ಮಾರ್ಕ್ಸು, 3 ಮಾರ್ಕ್ಸು ಮತ್ತೆ 4 ಮಾರ್ಕ್ಸ್ ಒಳಗಡೆ ಕೇಳುವಂಥದ್ದು ಆಗಿರುತ್ತೆ. ಅಲ್ಲಿ ಒಂದೊಂದ್ಸಲ 5 ಮಾರ್ಕ್ಸ್ ಕೂಡ ಯಾಕೆ ಕೇಳ್ತಾರೆ ಅಂದ್ರೆ ಸ್ಪ್ಲಿಟ್ ಕ್ವಶನ್ ಇರುತ್ತೆ, A ಮತ್ತು B ಅಂತ ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತೆ ನಿಮಗೆ, ಅವಾಗ ಅದನ್ನ ನಾವು 5 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಹಂಗೆ ಕೊಟ್ಟಾಗ ನೀವು ಕ್ವಶನ್ಸ್ ಒಂದೇ 5 ಮಾರ್ಕ್ಸ್ ಕೊಡ್ಬೋದಾ? ಕೊಡ್ಬೋದು, ತಪ್ಪೇನಿಲ್ಲ. ಯಾಕೆಂದ್ರೆ ನಾನು ಮೊದಲೇ ನಾನು ಹೇಳಿದ್ದೀನಿ, ನಾನು ಜೀವಶಾಸ್ತ್ರ 5 ಅಂಕದ ಪ್ರಶ್ನೆ ಕೊಡ್ಬೋದು, ರಸನಶಾಸ್ತ್ರ 5 ಅಂಕದ ಕೊಡ್ಬೋದು, ಭೌತಶಾಸ್ತ್ರ 5 ಅಂಕ. ಹಾಗಾಗಿ ನಮ್ಮ ಪರಿಸರ ಅಂದ್ರೆ ಆ ಪ್ರಶ್ನೆ ಜೀವಶಾಸ್ತ್ರಕ್ಕೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬೇರೆದಲ್ಲಿ ಕೂಡ ಕೇಳ್ಬೋದು, ವಿಭಾಗದಲ್ಲಿ ಕೂಡ ಕೇಳ್ಬೋದು. ಪರಿಸರದಲ್ಲಿ ಮಾತ್ರ ನಾವು ಏನೇ ನೋಡಿದ್ರು ಮುಖ್ಯವಾಗಿ 3 ತಿಳ್ಕೊಂಡ್ಬಿಡ್ರಿ. ಒಂದು ಪರಿಸರ ವ್ಯವಸ್ಥೆ ಬಗ್ಗೆ, ಅದು ಉದಾಹರಣೆಗಳ ಬಗ್ಗೆ. ಇನ್ನು ವ್ಯತ್ಯಾಸಗಳು, ನೈಸರ್ಗಿಕ ಪರಿಸರ ವ್ಯವಸ್ಥೆ ಏನು, ಕೃತಕ ಪರಿಸರ ವ್ಯವಸ್ಥೆ ಏನು, ಹಾಗೆ ಆಹಾರ ಸರಪಳಿ ಅಂದ್ರೇನು, ಆಹಾರ ಸರಪಳಿಯನ್ನು ಕೊಟ್ಟರೆ ಹೇಗೆ ಶಕ್ತಿ ವರ್ಗಾವಣೆ ಆಗುತ್ತೆ, ಆಹಾರ ಜಾಲ ಎಂದ್ರೇನು, ತ್ಯಾಜ್ಯಗಳಂದ್ರೇನು, ತ್ಯಾಜ್ಯಗಳ ವಿಧಗಳು ಯಾವುವು, ನಿರ್ವಹಣೆ ಹೇಗೆ ಮಾಡೋದು. ಅದು ಬಿಟ್ಟು ನೆಕ್ಸ್ಟ್ ಹೇಳಿದಲ್ಲ ಓಝೋನ್ ಪದರದ ಬಗ್ಗೆ ಫ್ರೀಕ್ವೆಂಟ್ ಕ್ವಶನ್ಸ್ ಬಂದಿದ್ದಾವೆ. ನೀವು ಹಿಂದಿನ ಕ್ವಶನ್ ಬಂದಾಗ ನೋಡ್ತಾ ಹೋಗ್ರಿ, ಓಝೋನ್ ಪದರದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬಂದಿವೆ. ಯಾವ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಯಾವ್ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ಬಂದಿವೆ ಅಂತ. ನಿಮ್ಮ ಮಂಡಳಿಯಲ್ಲಿ ಬಿಟ್ಟಂತ ಪ್ರಶ್ನೆ ಪತ್ರಿಕೆಗಳು ಇದಾವೆ ಆಲ್ರೆಡಿ. ನನ್ನ ಕೈಲಿ ಇವತ್ತು ಮಂಡಳಿ ಬಿಟ್ಟಿರೋ ಪ್ರಶ್ನೆ ಪತ್ರಿಕೆಗಳು 4 ಪ್ರಶ್ನೆ ಪತ್ರಿಕೆಗಳು ಇದಾವೆ. ಈ 4 ಪ್ರಶ್ನೆ ಪತ್ರಿಕೆಗಳು ನೋಡ್ತಾ ಹೋದ್ರೆ ನಾನು ಈ ಜೀವಶಾಸ್ತ್ರದಲ್ಲಿ ಬರುವಂತ ಈ 2 ಚಾಪ್ಟರ್ ಸಂಬಂಧಪಟ್ಟದ್ದು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಯಾವ್ದು ಬರುತ್ತೆ? ಒಂದು ಪ್ರಶ್ನೆ ಕೇಳಿದೆ ನೋಡಿ, ಜೈವಿಕ ವಿಘಟನೆ ಎಲ್ಲದ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಬೇಕು ಏಕೆ? ಎಷ್ಟು ಮಾರ್ಕ್ಸ್ ಕೇಳಿದ್ರೆ ಇದನ್ನ 1 ಅಂಕದ ಕೇಳಿದೆ, ಕಡಿಮೆ ಮಾಡ್ಬೇಕು. ಅಂದ್ರೆ ಅರ್ಥೇನು, ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ಗಳನ್ನು ಹೆಂಗ್ ಕರಿತಿದ್ದೇವಲ್ಲ, ಜೈವಿಕ ವಿಘಟನೆಗೊಳ್ಳಲ್ಲ ಅದು. ಅದನ್ನ ನಾವು ಬಳಸುವಂತ ಪ್ಲಾಸ್ಟಿಕ್ ನ ಬಳಕೆ ಕಡಿಮೆ ಮಾಡಬೇಕು, ಗಾಜಿನ ಬಳಕೆ ಕಡಿಮೆ ಮಾಡಬೇಕು. ಯಾಕೆ ಅಂದ್ರೆ ಅವು ಡಿಕಂಪೋಸ್ ಆಗಲ್ಲ, ಅದು ವಿಘಟನೆ ಹೊಂದಲ್ಲ ಅಂತ ಉತ್ತರ ಆಗುತ್ತೆ. ಪರಿಸರದಲ್ಲಿ ಹಾಗೆ ಉಳಿದುಬಿಡ್ತವೆ. ಇನ್ನು ಓಝೋನ್ ಪದರ ಹೇಗೆ ಉಂಟಾಗುತ್ತೆ ಅದು ಈಗಿನ ಹೇಳಿದೆ ನಾನು ನಿಮಗೆ. ಅದು ಪ್ರಶ್ನೆ ಬಂದಿ ನೋಡಿ, ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದಿದೆ ಇದು. ಸರಿಯಾಗಿ ಅದಕ್ಕೆ ಹೇಳಿದ್ದು ಪ್ರತಿಯೊಂದು ಪ್ರಶ್ನೆಗಳನ್ನು ಸ್ಕೂಲ್ ಕ್ವಶನ್ ನೋಡಬೇಕು, ಅಲ್ಲಿ ಪಕ್ಕದಲ್ಲಿ ಬರ್ಕೋಬೇಕು ಯಾವ ಚಾಪ್ಟರ್ ಈ ಕ್ವಶನ್ ಬಂದಿದ್ದಾವೆ,
ಎಷ್ಟು ಅಂಕಕ್ಕೆ ಕೇಳಿದರೆ ಒಂದು ವಿಶ್ಲೇಷಣೆ ಮಾಡ್ಕೊಳ್ಳಿ. ನಾನೊಂದು ವಿಶ್ಲೇಷಣೆ ಮಾಡಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಚಾಪ್ಟರ್ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಯಾವ್ಯಾವ ಅಂಕಗಳು ಎಷ್ಟೆಷ್ಟು ಮಾರ್ಕ್ಸಿಗೆ ಬರ್ತವೆ ಅಂತ ಹಾಕ್ಕೊಂಡಿದ್ದೀನಿ. ಈ ಥರ ನೀವು ಕೂಡ ಏನು ಮಾಡಬೇಕು, ಚಾಪ್ಟರ್ ವೈಸ್ ಹಾಕ್ಕೊಂಡ್ರೆ ನಿಮಗೊಂದು ಐಡಿಯಾ ಬರುತ್ತೆ ಪ್ರಶ್ನೆಗಳು ಎಂತೆಂತ ಬರ್ಬೋದು ಅಂತ. ಓಜೋನ್ ಪದರ ಬಗ್ಗೆ ಕೇಳಿದ್ದಾರೆ. ಓಜೋನ್ ಪದರದ ರಕ್ಷಣೆ ಅಗತ್ಯವಾಗಿ ಏಕೆ ನೋಡಿ ಕೇಳಿದ್ರೆ ಈಗ ಹೇಳಿದ್ರಿ, ಈಗ ಹೇಳಿದೆ ನಾನು ಚರ್ಚೆ ಮಾಡಿದ್ರಿ. ಕಾರಣಗಳನ್ನು ಕೊಡಿ, 2 ಅಂಕಗಳಪ್ಪ, 2 ಅಂಕಗಳು ಆರಾಮ್ ಬರಿಬೋದಲ್ವಾ. ಹಾಗೇನೆ ಈ ಅನುವಂಶದ ಬಗ್ಗೆ ಕ್ವಶನ್ ಕೇಳಿದ್ದಾರೆ ನೋಡ್ರಿ. ದುಂಡಾದ ಬೀಜವನ್ನು ಉತ್ಪಾದಿಸುವ ಅಂದ್ರೆ ಕ್ಯಾಪಿಟಲ್ ಆರ್ ರೌಂಡ್ಗೆ ಕೊಟ್ಟಿದ್ದಾರೆ ಅವರು. ಬಟಾಣಿ ಸಸ್ಯವನ್ನು ಸುಕ್ಕಾದ ಬೀಜ ಉತ್ಪಾದಿಸುವ ಸ್ಮಾಲ್ ಆರ್ ಈಗಿನ ಹೇಳಿದ್ರೆ ಅದನ್ನ ಬಟಾಣಿ ಸಸ್ಯದೊಂದಿಗೆ ಸಂಕಲನಗೊಳಿಸಲಾಗಿದೆ, ಕ್ರಾಸ್ ಮಾಡಿದ್ದಾರೆ. F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ತಿಳಿಸಿ. ಬಹಳ ಈಸಿ ಕೊಟ್ಟಿದ್ದಾರೆ. ಅಲ್ಲ, ಏಕತಲೀಕರಣ ಏನ್ ಬರ್ಬೋದು ಯೋಚನೆ ಮಾಡಿ. 3:1 3:1 ಅಷ್ಟೇ. 3 ಎತ್ತರ ಅಲ್ಲ, ಮೊದಲು ದುಂಡದ ಕೇಳಲ್ಲ, 3 ದುಂಡಾದ, ಇನ್ನೊಂದು ಸುಕ್ಕಾದ 1 ಅಷ್ಟೇ. ಅವ್ರು ಯಾವ್ದನ್ನ ಕೊಡ್ಲಿ, ಟೆಕ್ಸ್ಟ್ ಬುಕ್ ಅಲ್ಲಿ ಎತ್ತರ ಗಿಡ್ಡ ಕೊಟ್ಟಿದ್ದಾರೆ, ಇಲ್ಲಿ ದುಂಡಾದ ಸುಕ್ಕಾದ ಕೊಟ್ಟಿದ್ದಾರೆ. ಅಷ್ಟೇ, ಏನ್ ಡಿಫರೆನ್ಸ್ ಇಲ್ಲ. ಅಷ್ಟೇ. ನೀವು ಬರ್ಕೋಬೇಕಾದ್ರೆ ಬಹಳ ಹುಷಾರಾಗಿ ಬರ್ಕೊಂಡಿರ್ಬೇಕು ಅಷ್ಟೇ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ 2 ಒರಿಜಿನಲ್ ಕ್ಯಾಪಿಟಲ್ ಆರ್ ಬಂದ್ರೆ ಒಂದು ನಮಗೆ ಶುದ್ಧವಾದದ್ದು, ಅದು ದುಂಡಾದದ್ದು. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬಂದ್ರೆ 2 ಮಿಕ್ಸ್ ಆಗಿರುವಂತಹ ಮಿಶ್ರ ಅಂತ ಕರಿತೀವಿ. ಕೊನೆ ಅದೇ ತರ ಕ್ಯಾಪಿಟಲ್ ಆರ್ ಸ್ಮಾಲ್ ಬಂದು ಅದು ಕೂಡ ಮಿಶ್ರ ಅಂತ ಕರಿತೀವಿ. ಅದು ಕೊನೆಗೆ ಬರುತ್ತಲ್ಲ ಸ್ಮಾಲ್ ಅದು ಶುದ್ಧವಾದದ್ದು, ಅದು ಸುಕ್ಕಾದ. ಅಲ್ಲಿಗೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಜಿನೋಟೈಪ್ ಅಂತಂದ್ರೆ ಗೊತ್ತಿರಲಿ, ಅದು ಜೀನ್ ನಮೂನೆ ಹೆಂಗಿರುತ್ತೆ, 1:2:1. ಅವ್ರು ಏನ್ ಕೇಳಿದಾರೆ ಈಗ ನಿಮಗೆ, ಇನ್ನೊಂದು ಕೇಳಿದ್ರೆ ಫಿನೋಟೈಪ್ ರಕ್ತರೂಪ ಕೇಳಿದಾಗ 3:1 ಅಷ್ಟೇ ಬರೆಯೋದು. ಅಷ್ಟೇ. ದುಂಡಾದದ್ದು 3 ಇದೆ, ಅಷ್ಟೇ. ಇಷ್ಟು ಈಸಿ ಪ್ರಶ್ನೆಗಳನ್ನ ನಾವು ಒಂದು ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ರೆ ಓದ್ಕೊಳಕ್, ಅದಕ್ಕೋಸ್ಕರ ಹೇಳೋದು ವಿದ್ಯಾರ್ಥಿಗಳಿಗೆ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಟೀಚರ್ ಹೇಳ್ತಾರೆ ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ 15 ನಿಮಿಷ ಟೈಮ್ ಇರುತ್ತೆ. ನೀವು ತಕ್ಷಣ ಬರೆಯೋದಲ್ಲ, ಓದ್ಕೊಳ್ಳಿ, 1-2 ಸಲ ನೋಡ್ರಿ, ಇಂಪಾರ್ಟೆಂಟ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಏನಿದೆ, ಈಗ ಅದರಲ್ಲಿ ಕೊಟ್ಟಿರೋ ಮುಖ್ಯ ಲಕ್ಷಣಗಳು ಯಾವುವು, ದುಂಡಾದ ಸುಕ್ಕಾದ, ಅದು ನೋಡ್ಕೊಂಡು ಸರಿ ಹಾಕೊಂಡು ಬರಿಬೇಕು. ಹೌದು, ಹಾಗೇನೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನೊಂದು ಬದಿದೆ ನೋಡಿ, ಮಾನವನಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧರಿತವಾಗುತ್ತದೆ. ಡೈರೆಕ್ಟ್ ಕ್ವಶನ್ ಹೇಳಿದ್ರಿ, ಈಗಿನ ಜಸ್ಟ್ ಹೇಳಿದ್ರಿ. ಯಾಕೆಂದ್ರೆ ಪ್ರಶ್ನೆಗಳು ಬಂದಿದೆ ನೋಡಿ, 3 ಅಂಕದ ಪ್ರಶ್ನೆ ಇದು. ನಾನು ಯಾವಾಗ ಹೇಳಿದ್ರೆ ನಿಮಗೆ 3 ಅಂಕ ಪ್ರಶ್ನೆ ಡೈರೆಕ್ಟ್ ಕೇಳ್ಬೋದಲ್ವಾ. ಮಾನವನಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧರಿತವಾಗುತ್ತದೆ, ಹೀಗೇನು ಹೇಳಿದೆ. XX ಮತ್ತು XY ಕ್ರೋಮೋಸೋಮ್ಗಳು ಎಲ್ಲಿದೆ ಮಗರೇ, XX ತಾಯಿಲಿರುತ್ತೆ, XY ತಂದೆಯಿಂದ ಬಂದಿದೆ. ಹಾಗಾದ್ರೆ ಯಾವ ಮಗುವಿಗೆ ಯಾವ್ದನ್ನು ಹೇಳ್ಕೊಟ್ಟಿದೀವಲ್ಲ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬಾರ್ದು, ಮುಗಿದೊತ್ತು. ಅದ್ರ ಸುಲಭ ಬರಿಬೇಕಾದ್ರೆ ಸ್ಪಷ್ಟವಾಗಿ ನೀಟಾಗಿ ದುಂಡು ಬರೀರಿ ಅಷ್ಟೇ. ಪೋಷಕ ಅಂತ ಬರೆದ್ರೆ ತಂದೆ ತಾಯಿ ಪೋಷಕರು, ಸಂಕಲನಕ್ಕೆ ಇಂಟು ಚೈನ್ ಹಾಕ್ರಿ. ತಂದೆಯ ಕೆಳಗಡೆ ನೀವು XY ಅಂತ ಬರೀರಿ, ತಾಯಿ ಕೆಳಗಡೆ XX ಲಿಂಗಾಣಿಗಳು ಬರ್ಕೊಳ್ತೀರಾ. ಓಕೆ, ಕ್ರೋಮೋಸೋಮ್ಸ್ ಬರೀಕೊಳ್ತೀನಿ. ಆಮೇಲೆ ಕ್ಲೀನಾಗಿ ಕ್ರಾಸ್ ಮಾಡ್ಬಿಟ್ಟು ಬರೀರಿ. ಅವಾಗ ಪರ್ಫೆಕ್ಟ್ ಆಗಿ ಬರೆದ್ರೆ ನೀವು 3 ಅಂಕ ಆರಾಮ್ಸೆ ತಗೋಬೋದ. ಯಾವುದೇ ತರಹದ ಇದಿಲ್ಲದೆ ಗೊಂದಲ ಮಾಡ್ಕೋಬೇಡಿ. ದಟ್ Y ಕ್ರೋಮೋಸೋಮ್ ಡಿಸೈಡ್ ದ ಬೇಬಿ ಬಾಯ್, ಅಂದ್ರೆ ಗಂಡು ಮಗುಕ್ಕೆ ಕಾರಣವಾದದ್ದು ಯಾವ್ದಪ್ಪ ಅಂದ್ರೆ Y ಕ್ರೋಮೋಸೋಮ್. ಎಲ್ಲಿಂದ ಬರ್ತಾ ಇದೆ, ತಂದೆ ಬರ್ತಾ ಇದೆ. ಅದು ಚೆನ್ನಾಗಿ ಜ್ಞಾಪಕ. ಕಾಮನ್ ಕ್ರೋಮೋಸೋಮ್ ಯಾವ್ದಂದ್ರೆ ಪ್ರಬಲವಾದ ಗುಣ ಇರೋದು ಅದು X ಕ್ರೋಮೋಸೋಮ್. ಹಾಗಾಗಿ ನಾವು ಪ್ರಬಲತೆಯ ನಿಯಮ ನಾನು ಮೆಂಡಲ್ ಯಾವಾಗಲೂ ಹೇಳ್ಕೊಟ್ಬಿಟ್ಟಿದ್ರು. ಆ ಮೆಂಡಲ್ ನಿಯಮ ಇವತ್ತು ಕೂಡ ನಮಗೆ ಶತಸಿದ್ಧ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಇವತ್ತು ನಾವು ಎಲ್ಲವನ್ನೂ ಇವತ್ತು ಬಳಸ್ತಾ ಇದೀವಿ. ಅಂದ್ರೆ ಇವತ್ತು ಮೆಂಡಲ್ ಹೇಳದೆ ಹೋಗಿದ್ರೆ ಇವತ್ತು ಯಾವುದೇ ತರಹದ ಒಂದು ನಮಗೆ ಬ್ರೀಡ್ಸ್ಗಳು ಮಾರ್ಕೆಟ್ ಅಲ್ಲಿ ಸಿಗ್ತವೆ, ಅನುವಂಶೀಯತೆಯ ಜ್ಞಾನ ಏನಿರ್ತಿರಲ್ಲ ಸರ್. ಹಾಗಾಗಿ ಅದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬಂದವೆ. ಇದು ನೋಡಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1, ಇನ್ನೊಂದು ತೋರಿಸ್ಕೊಡ್ತೀನಿ ಇವಾಗ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 2. 2ರಲ್ಲಿ ಏನೇನು ಬಂದೆ ನೋಡೋಣ. ಈ 2 ಅನುವಂಶೀಯತೆಗೆ 4 ಮಾರ್ಕ್ಸ್ ಬಂದಿದ್ದಾವೆ ನೋಡಿ. ನಮ್ಮ ಪರಿಸರಕ್ಕೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ಮೊದಲನೇ ಚಾಪ್ಟರ್ ಮೊದಲನೇ ಪೇಪರ್ ಏನಾಯ್ತು, 5, 3, 8 ಕೊಟ್ಟರು. ಇದ್ರಲ್ಲಿ ನೋಡಿ 4, 3, 7 ಕೊಟ್ಟಿದ್ದಾರೆ. ಇವಾಗ ನನಗೆ ವಿಶ್ಲೇಷಣೆ ಮಾಡ್ತಾ ಬಂದಿನಿ, ಪ್ರತಿ ಪೇಪರ್ ವಿಶ್ಲೇಷಣೆ ಮಾಡಿದ್ದೀನಿ, ಎಲ್ಲೆಲ್ಲಿ ಬರುತ್ತೆ ಇವಾಗ ಇದ್ರಲ್ಲಿ ನೋಡ್ತಾ ಬನ್ನಿ. ಇವಾಗ ಇಲ್ಲಿ ಹೇಳ್ತೀನಿ ಏನೇನು ಬಂದಿದೆ. MCQ ಕ್ವಶನ್ ಕೊಟ್ಟಿದ್ದಾರೆ. ಒಂದು MCQ ಕ್ವಶನ್ ಹೇಳಾಗಿದ್ದ, ಕೆಳಗಿನವುಗಳಲ್ಲಿ ಅನುವಂಶೀಯಗೊಳ್ಳದ ಒಂದು ಗುಣ ನೋಡಿ. ಕೆಳಗೆ ಒಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ ABCD. ಅನುವಂಶೀಯಗೊಳ್ಳದ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ತಂದೆ ತಾಯಿಯಿಂದ ಜೀನ್ ಮೂಲಕ ಬಂದಿಲ್ಲ ಅದು. ನಾನು ಅವಾಗ ಹೇಳಿದೆ, ಗಳಿಸಿದ ಲಕ್ಷಣಗಳೇ ಬೇರೆ, ಜೀನ್ ಲಕ್ಷಣಗಳೇ ಬೇರೆ ಅಂತ ಹೇಳಿದೆ. ಅನುವಂಶೀಯ ಲಕ್ಷಣಗಳೇ ಬೇರೆ ಅಂದಾಗ ಯಾವ್ದಿರಬಹುದು, ಇಲ್ಲಿ ಕ್ವಶನ್ ಕೊಟ್ಟಿರೋದು ಕೆಳಗಿನವುಗಳಲ್ಲಿ ಅನುವಂಶೀಯಗೊಳ್ಳದ ಒಂದು ಗುಣ, ಫಾಲೋಯಿಂಗ್ ಆಫ್ ದ ನಾನ್ ಹೆರಿಡಿಟರಿ ಕ್ಯಾರೆಕ್ಟರ್ ಅಂತ ಅರ್ಥ. ಆಪ್ಷನ್ ಕೊಟ್ಟಿದ್ದಾರೆ, ಹೇಳ್ತೀನಿ. ಆಪ್ಷನ್ ನೋಡ್ಕೊಳ್ಳಿ, ಟ್ರೈ ಮಾಡಿ ನೀವು ಕೂಡ. ಕಣ್ಣಿನ ಆಕಾರ. ಕಣ್ಣಿನ ಆಕಾರ ತಂದೆ ತಾಯಿ ಹೇಗಿರುತ್ತೋ ಕಣ್ಣಿನ ಆಕಾರ ಮಕ್ಕಳು ಬರಲೇಬೇಕು.
ಕೂದಲಿನ ಬಣ್ಣ, ಅದು ಕೂಡ ಕೂದಲ ಬಣ್ಣ ಕಪ್ಪಿದ್ರೆ ಅದು ಕೆಂಪಗಿದ್ರೆ ಅದು ಹೇಗಿರುತ್ತೆ ಅದು ಬರುತ್ತೆ. ರಕ್ತದ ಗುಂಪಿನ ವಿಧ ಅದಾಗಿರ್ಬೋದು. ಇನ್ನೊಂದು ಕೂಡ ಕೊಡಿ ನೋಡಿ, ಆಟವಾಡುವ ಕೌಶಲಗಳು ಅಂತ ಕೊಟ್ಟಿದ್ದಾರೆ ನೋಡಿ. ಅದು ತಂದೆ ತಾಯಿಯಿಂದ ಬಂದಿರೋದಲ್ಲ, ಅದು ಆಟ ಆಡುವ ಕೌಶಲಗಳು ಗಳಿಸಿದ್ದು. ಹಾಗಾದ್ರೆ ನಾನು ಅವಾಗ್ಲೂ ಪಾಯಿಂಟ್ ಹೇಳಿದೆ, ತಂದೆ ಕಬಡ್ಡಿ ಪ್ಲೇಯರ್ ಅಲ್ಲ, ತಾಯಿ ಕಬಡ್ಡಿ ಪ್ಲೇಯರ್ ಅಲ್ಲ, ಒಬ್ಬ ಮಗು ಒಳ್ಳೆ ಕಬಡ್ಡಿ ಪ್ಲೇಯರ್ ಆಗುತ್ತೆ. ಹಾಗೆ ಅರ್ಥ ಏನಂದ್ರೆ ತಂದೆ ತಾಯಿಗಳು ಕೂಡ ಬಂದಿದೆಯಲ್ಲ ಅವರಿಗೆ. ಅದಕ್ಕೋಸ್ಕರ ಹೇಳೋದು, ಈ ಕ್ವಶನ್ಗಳನ್ನ ಓದ್ಕೊಂಡಾಗ ಹುಷಾರಾಗಿ ಸುಲಭವಾಗಿ ಒಂದು ಅಂಕ ನೋಡಿ. ಈಗ 3 ಏನಾಗಿದೆ, ಅನುವಂಶಿ ಕೂಡ ಇದೆ. ಅವ್ನು ಕ್ವಶನ್ ಕೊಟ್ಟದೇನೋ ಅನುವಂಶಿಗೊಳ್ಳದ ಅಂತ ಕೊಟ್ಟಿದ್ದಾನೆ, ಅದನ್ನ ಓದ್ಕೋಬೇಕು. ನೀವೇನ್ ಮಾಡ್ತೀರಾ ಅಂದ್ರೆ ಮೊದಲ 4 ಅಕ್ಷರ ಓದ್ಕೊಂಡು ಅನುವಂಶಿ ಅನ್ಕೊಂಡ್ಬಿಡ್ತೀರಾ. ಅದು ಗೊಳ್ಳದ, ಗೊಳ್ಳುವ, ಜೈವಿಕ ವಿಘಟನೆ ಗೊಳ್ಳದ, ಗೊಳ್ಳುವ, ಆ ಪದಗಳು ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ಅಟೆಂಡ್ ಮಾಡಿ. ಕರೆಕ್ಟ್. ಹೌದು ಸರ್, ಬಹಳ ಕನ್ಫ್ಯೂಷನ್ ಅಲ್ಲಿ ನೋಡ್ತೀವಲ್ಲ, ಕನ್ಫ್ಯೂಷನ್ ಅಲ್ಲೇ ದಾರಿ ಮಾಡ್ಕೊಡೋದು. ಪ್ರಶ್ನೆಗಳು ಸರಿಯಾಗಿ ಓದ್ಕೊಳ್ಳಿ, ಅವತ್ ಕಡೆ ಅಟೆಂಡ್ ಮಾಡಿ ಕರೆಕ್ಟ್ ಆಗುತ್ತೆ. ಹಾಗೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಇಲ್ಲಿ, ಯಾವುದು ಸೇಮ್ ಮತ್ತೆ ಅನುವಂಶದಲ್ಲಿ ಬರುವಂತದ್ದು. ಎತ್ತರ ಬಟಾಣಿ ಸಸ್ಯ, ಟೆಕ್ಸ್ಟ್ ಬುಕ್ ಕ್ವಶನ್ ಇದೆ, ಗಿಡ್ಡನೆ ಟೆಕ್ಸ್ಟ್ ಬುಕ್ ಕ್ವಶನ್ ಇದೆ ತಾನೇ. ಎತ್ತರ ಬಟಾಣಿ ಸಸ್ಯ ಕ್ಯಾಪಿಟಲ್ ಟಿ ಮತ್ತು ಕುಬ್ಜ ಗಿಡ್ಡ ಬಟಾಣಿ ಸಸ್ಯ ಸ್ಮಾಲ್ ಟಿ ಕೊಟ್ಟಿದ್ದಾರೆ. ಸೇಮ್ ಪ್ರಶ್ನೆ ಆಗ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಕೊಟ್ಟಿದ್ರು, ದುಂಡಾದ ಸುಕ್ಕಾದ ಅಂತ ಕೊಡಿ. ಎತ್ತರ ಗಿಡ್ಡ ಟೆಕ್ಸ್ಟ್ ಬುಕ್ ಸೇಮ್ ಅದೇ ಕ್ವಶನ್ ಕೊಟ್ಟಿದ್ರಲ್ವಾ ವಿದ್ಯಾರ್ಥಿಗಳು? ನೋಡಿ ಇದನ್ನ. ಇನ್ನೊಂದು ನೋಡಿ, ಇವಾಗ ನಮ್ಮ ಪರಿಸರದಲ್ಲಿ ಕೇಳಿದರೆ ಅದೆಷ್ಟು ಅಂಕ ಕೇಳಿದರೆ, ಮತ್ತೆ 3 ಅಂಕ ಕೇಳಿದರೆ. ಪೋಷಣಾ ಸ್ತರಗಳೆಂದರೇನು? ವಾಟರ್ ಟ್ರೋಫಿಕ್ ಹೇಳಿದೆ. ಪೋಷಣಾ ಸ್ತರಗಳನ್ನು ಬಹಳ ಇಂಪಾರ್ಟೆಂಟ್. ಉತ್ಪಾದಕರ ಪ್ರಾರಂಭ ಆಗುತ್ತೆ T1 ಲೆವೆಲ್ 1. ಹೌದು, ಲೆವೆಲ್ 1 ಲೆವೆಲ್ 2 ಅಂತೀವಲ್ಲ, T1 T2 T3 ಅಂತೀವಲ್ಲ, ಅದೇ ಪೋಷಣ ಸ್ತರಗಳು. ಅದ್ರ ಬಗ್ಗೆ ಬರಬೇಕು. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ. ಸರ್ಕುಲರ್ ಜೊತೆಗೆ ಕೈ ಹೇಳಿದ್ರು ಏಕಮುಖವಾಗಿರುತ್ತದೆ. ಯಾಕೆ? ಯುನಿಡೈರೆಕ್ಷನ್ ಫ್ಲೋ ಆಫ್ ಎನರ್ಜಿ ಯಾಕಾಗಿರುತ್ತೆ, ಅದಕ್ಕೆ ಕಾರಣ ಕೊಡಿ ಅಂತ ಕೊಡ್ತಾರೆ ನೋಡಿ. ಈ ಪ್ರಶ್ನೆಗಳು ನೇರ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ನೀವು ದಯವಿಟ್ಟು ಪ್ರಶ್ನೆ ಪತ್ರಿಕೆಗಳು ಚೆನ್ನಾಗಿ ಸ್ಟಡಿ ಮಾಡಿದರೆ ಇವಕ್ಕೆ 100% ನೀವು ಅದಕ್ಕೆ ಉತ್ತರ ಕೊಡಬಲ್ಲನ್ನೋದು ನನ್ನ ಒಂದು ಅನಿಸಿಕೆ. ಓಝನ್ ಮತ್ತೆ ಎಂದರೇನು ಕ್ವಶನ್ ಕೇಳಿದರೆ, ಓಝನ್ ಪದರದ ಕಾರ್ಯವೇನೆ ಕೇಳಿದರೆ ನೋಡಿ. ರಿಪೀಟೆಡ್ ಕ್ವಶನ್ ಇದು ಕೂಡ ಈ ಪೇಪರ್ ನಂಬರ್ 2 ಬಂದಿರುವಂತದ್ದು ಕ್ವಶನ್. ಪೇಪರ್ 3 ಇದೆ ನನ್ನ ಹತ್ರ ನೋಡಿ. ಅದಕ್ಕೆ ನಿಮಗೆ ವಿಶ್ಲೇಷಣೆ ಮಾಡ್ತಾ ಇರೋದು. ಪೇಪರ್ 3 ಏನ್ ಮಾಡಿದ್ದಾರೆ, ಸೇಮ್ 5-3 ಕೊಟ್ಟಿದ್ದಾರೆ. 5 ಅಂಕ ಅನುವಂಶತೆ, 3 ಅಂಕ ನಮ್ಮ ಪರಿಸರ. ಅವು ಕೂಡ ಈ ಕ್ವಶನ್ಸ್ ಹೆಂಗ್ ಬಂದವೆ ನೋಡೋಣ. ಅದ್ರಲ್ಲಿ ನೋಡ್ತಾ ಬಂದ್ರೆ ಒಂದು ಕ್ವಶನ್ ಬಂದಿದೆ, 1 ಅಂಕದ ಏನೋ ನಾವು ಒಂದು ವಾಕ್ಯದಲ್ಲಿ ಬರೆಯುತ್ತೆ ಸರ್. ಅದು ಅಂದ್ರೆ ಅತಿ ಕಿರು ಉತ್ತರ ಪ್ರಶ್ನೆಗಳು, ವೆರಿ ಶಾರ್ಟ್ ಆನ್ಸರ್ಸ್ ಬಂದಿದೆ. ಓಝೋನ್ ಎಂದರೇನು? ಡೈರೆಕ್ಟ್ ಕ್ವಶನ್. ಮತ್ತೆ ಕೇಳಿದ್ರೆ ನೋಡಿ, ಭೂಮಿಯ ಮೇಲಿನ ಜೀವಿಗಳಿಗೆ ಈ ಪದರದ ಅನುಕೂಲವೇನು? ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಹಾಗೇನೆ ಲೈಂಗಿಕ ರೀತಿ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿಜೀವಿಗಳ ಪ್ರತಿಗಳು ಉಂಟಾಗಲಾರವು ಸಮರ್ಥಿಸಿ. ನೋಡಿ, ಇಂಥವು ಸ್ವಲ್ಪ ಕ್ವಶನ್ ಕೊಟ್ಟಿದ್ದಾರೆ. ಮಾಡಿ ಏನಕ್ಕೇನೋ ಬರೀಬಾರ್ದು. ಕರೆಕ್ಟ್. ಇನ್ನೊಂದು 2 ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ. ಯಾವುದು? ನಮ್ಮ ಪರಿಸರದಲ್ಲಿ ಜೈವಿಕ ವಿಘಟನೆಯ ಮತ್ತು ಜೈವಿಕ ವಿಘಟನೆ ಎಲ್ಲದ ವಸ್ತುಗಳು ಎಂದರೇನು? ಈಗ ಹೇಳಿದೆ. ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಅದು ಯಾವ ಅಂತ ಕೇಳಿದ ಕ್ವಶನ್ ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಕೊಡಿ. ಎಷ್ಟು ಈಸಿ ನೋಡಿ ಅಷ್ಟೇ. ಜೈವಿಕ ವಿಘಟನೆಗೊಳ್ಳುವ ಅಂದಾಗ ಮನೆಗಿರುವಂತಹ ವಸ್ತುಗಳು ನೋಡ್ತಾ ಬನ್ನಿ ನೀವು. ಚರ್ಮ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಆಹಾರ ಪದಾರ್ಥಗಳಾಗಿರ್ಬೋದು, ಉಳಿದ ಪದಾರ್ಥ ಆಗಿರ್ಬೋದು, ಬಾಳೆಹಣ್ಣು ಸಿಪ್ಪೆ, ಕೊಳಿ ಅಂತವು, ಸಹಜ ಕೊಳಿ ಅಂತವೆಲ್ಲ ಜೈವಿಕ ವಿಘಟನೆ. ಜೈವಿಕ ವಿಘಟನೆಗೊಳ್ಳದ ಅಂದಾಗ ನಮಗೆ ಚೆನ್ನಾಗಿ ಗೊತ್ತಿರಲಿ, ನಿಮಗೆ ಗಾಜು ಅಥವಾ ಪ್ಲಾಸ್ಟಿಕ್ ಈ ತರದ್ದು ನೀವು ಹೇಳ್ಬೋದು. ಇನ್ನೊಂದು ಈಗ ಇತ್ತೀಚೆಗೆ ಈ ವೇಸ್ಟ್ ಅಂತ ಹೇಳ್ತೀವಲ್ಲ ಸರ್, ಸಿಡಿಗಳು, DVD ಈಗೆಲ್ಲ ಯಾವಿಲ್ಲ, ಮೊದಲೆಲ್ಲ ಬಳಸ್ತಾ ಇದ್ದೇವಲ್ಲ, ಅವು ಕೂಡ ಅವೇನೆ ಜೈವಿಕ ವಿಘಟನೆಗೊಳ್ಳಲ್ಲ ಹಂಗಂತ ಹೇಳ್ಬೋದು. ಅಥವಾ ಚಾಯ್ಸ್ ಕ್ವಶನ್ ಕೊಟ್ಟಿರ್ತಾರೆ, 2 ಮಕ್ಕಳಿಗೆ ಚಾಯ್ಸ್ ಕೊಡ್ಬೋದು. ಅದನ್ನೇ ಬರಬೇಕು ಅಂತೇನಿಲ್ಲ, ಅದೇ ಚಾಪ್ಟರ್ ಇರುತ್ತೆ. ಒಂದು ತಿಳ್ಕೊಳ್ಳಿ, ಯಾವತ್ತು ಆಂತರಿಕವಾಗಿರುವ ಚಾಯ್ಸ್ ಕೊಟ್ರೆ ಅದೇ ಚಾಪ್ಟರ್ ಕೊಡಲ್ಲ. ಹಾಗೆ ಹಂಗಾಗಿ ನೀವು ಹೌದು ಇದೆಲ್ಲ ಬರೀಬಹುದು. ಯಾವುದು? ಆಹಾರ ಸರಪಳಿಯ ಪೋಷಣಾ ಸ್ತರಗಳಲ್ಲಿ ಶಕ್ತಿ ಮತ್ತು ಹಾನಿಕಾರಕ ವಸ್ತುಗಳು ಹೇಗೆ ಚಲಿಸುತ್ತವೆ ಅಂತ ಕೇಳಿದ್ದಾರೆ. ಈಗಿನ ಹೇಳಿದೆ ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಜೈವಿಕ ಸಂವರ್ಧನೆ. ಆಹಾರ ಸರಪಳಿಯಲ್ಲಿ ಹೇಗಾಗುತ್ತೆ ಅಂದ್ರೆ ರಾಸಾಯನಿಕ ವಸ್ತುಗಳು ಹೇಗಾಗ್ತವೆ ಅಂದ್ರೆ, ಒಂದು ಆಹಾರ ಸರಪಳಿಯಿಂದ ಜೀವಿಗೆ ಹೋಗ್ಬೇಕಾದ್ರೆ ಸಹಜ. ಈಗ ನಾವನ್ರಿ ನಮ್ಮ ಕೆರೆಗಳಲ್ಲಿ, ಯಾವುದೇ ಸರೋವರಗಳಲ್ಲಿ ಅಥವಾ ಒಂದು ಹೊಂಡಗಳಲ್ಲಿ ಮೀನಿದೆ ಅನ್ಕೋಣ. ಮೀನು ಅಲ್ಲಿ ಇರುವಂತ ನೀರು ಚೆನ್ನಾಗಿಲ್ಲ, ಆ ನೀರನ್ನ ಬಳಸ್ಕೊಂಡು ಮೀನು ಬದುಕಿದೆ. ಆ ಮೀನನ್ನ ದೊಡ್ಡ ಮೀನು ತಿಂತಾ ಇದೆ, ಆ ಶಕ್ತಿ ಅವರಿಗೆ ಆಯ್ತು. ಈಗ ದೊಡ್ಡ ಮೀನು ಮನುಷ್ಯ ಹಿಡ್ಕೊಂಡು ತಿಂತಾ ಇದ್ದಾನೆ, ಆ ಶಕ್ತಿ ನಮಗೆ ಬರಲೇಬೇಕಲ್ವಾ? ಆದ್ರೆ ನಾವು ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಅದೇ ಪ್ರಶ್ನೆ ಕೊಟ್ಟಿರೋಂಥದ್ದು. ದ್ವಿತಲೀಕರಣಕ್ಕೆ ಒಂದು ಕೊಟ್ಟಿದ್ದಾರೆ ನೋಡಿ. ಈಗ ಎಷ್ಟು ಅಂಕದ್ದು? 4 ಅಂಕದ್ದು ಕೊಟ್ಟಿದ್ದಾರೆ ದ್ವಿತಲೀಕರಣಕ್ಕೆ. ನಾನು ಇವಾಗ ಹೇಳಿದೆ ನಿಮಗೆ. ಯಾವುದು? ಕೆಂಪು ಹೂಗಳನ್ನು ಬಿಡುವ ಎತ್ತರದ ಬಟಾಣಿ ಸಸ್ಯ. ನೋಡಿ, ಇವಾಗ 2 ಗುಣ ಬಂತಿಲ್ಲಿ. ರೌಂಡ್ ಹೂವು ಕೆಂಪು, ಗಿಡ ಎತ್ತರ.
ಅಲ್ಲಿ 2 ಲಕ್ಷ ಬಂದಂದ್ಮೇಲೆ ಏನ್ ನೋಡ್ಕೋಬೇಕು ನೀವು ಅಂಡರ್ಲೈನ್ ಮಾಡ್ಕೋಬೇಕು. 2 ಲಕ್ಷ ಕೇಳಿದ್ರೆ ಅಂದ್ರೆ 100% ಡೈಹ್ಯಾಬಿಟ್ ಕ್ರಾಸ್ ದ್ವಿತೀಕರಣ ಪ್ರಯೋಗ. ಅವ ಇಂತರೊಳಗಿರಬೇಕು 4 ಬಾಕ್ಸ್ 4 ಬಾದ್ 16 ಒಟ್ಟು ಜ್ಞಾಪಕ ಇಟ್ಕೋಬೇಕು. ಅವಾಗ ನಿಮಗೆ ಚಕ್ಕರ್ ಬೋರ್ಡ್ ಕೊನೆಗೆ ರಿಸಲ್ಟ್ ಬರುತ್ತೆ. ಇಲ್ಲಿ ನೋಡೋಣ 9:3:3:1 ಬರುತ್ತೆ. ಇದು ಪ್ರಾಕ್ಟೀಸ್ ಮಾಡಿದ್ರೆ ಮುಗಿದೋಯ್ತು. ಅಲ್ಲಿ ಕೇಳಿದ ಅಷ್ಟೇ ಪ್ರಶ್ನೆ ಕೇಳಿದ್ರೆ 4 ಅಂಕನ ನೀವು ಆರಾಮ್ಸೆ ತಗೋಬೋದಲ್ವಾ. ಇದು ಪ್ರಶ್ನೆ ಪತ್ರಿಕೆ ಮಂಡಳಿ ಬಿಟ್ಟರೆ 3ನೇದು. ಕೊನೆಯ ಪ್ರಶ್ನೆ ಪತ್ರಿಕೆ ಬಗ್ಗೆ ತಿಳ್ಕೊಳ್ಳೋಣ. 4ನೇ ಪ್ರಶ್ನೆ ಪತ್ರಿಕೆ ಇದೆ. ಇದ್ರಲ್ಲಿ ನೋಡಿ ಎಷ್ಟು ಮಾರ್ಕ್ಸ್ ಪಡೆದಿದ್ದಾರೆ. ಸೇಮ್ ಮತ್ತೆ 5 ಅಂಕಗಳು ಅನುವಂಶಕ್ಕೆ, 3 ಅಂಕಗಳು ನಮ್ಮ ಪರಿಸರಕ್ಕಿದೆ. ಅದರಲ್ಲಿ ಪ್ರಶ್ನೆಗಳು ಹೇಗೆ ಬಂದ ನೋಡೋಣ. ಅದರಲ್ಲಿ ಕೂಡ ಒಂದು MCQ ಕ್ವಶನ್ ಬಂದಿದೆ, ಈಸಿ ಕ್ವಶನ್ ಕೊಟ್ಟಿದ್ದಾರೆ. ಆಹಾರ ಸರಪಳಿಯೊಂದರ 2ನೇ ಪೋಷಣ ಸ್ತರದಲ್ಲಿರುವುದು ಯಾವುದು? ಅಂದ್ರೆ ನಾವು ಪ್ರಾಥಮಿಕ ದ್ವಿತೀಯಕ ಅಂತ ಹೇಳ್ತಾ ಹೋಗ್ತಿಲ್ಲ ಅಲ್ಲಿ ನೋಡಿ. ಅದಕ್ಕೋಸ್ಕರ ಅದು ಅವ್ರು ಏನ್ ಮಾಡಿದ್ದಾರೆ 2ನೇ ಪೋಷಣ ಸ್ತರ, ಸೆಕೆಂಡ್ ಟ್ರೋಫಿಕ್ ಲೆವೆಲ್ ಅಂತ ಕೇಳಿ. ಟ್ರೋಫಿಕ್ ಲೆವೆಲ್ 1 ಯಾವತ್ತು ಉತ್ಪಾದಕ, ಪ್ರೊಡ್ಯೂಸರ್ ಆಲ್ವೇಸ್ ಟ್ರೋಫಿಕ್ ಲೆವೆಲ್ 1. ಸೆಕೆಂಡ್ ಅದು ಸಸ್ಯಾಹಾರಿ ಇರಲಿ, ಬಟ್ ಹರ್ಬಿವೋರ್ಸ್ ಇರಬಹುದು, ಕಾರ್ನಿವೋರ್ಸ್ ನೆಕ್ಸ್ಟ್ ಬರುತ್ತೆ. ಹಾಗಾದ್ರೆ ಪ್ರೈಮರಿ ಕನ್ಸ್ಯೂಮರ್ ಅಂತ ಕರಿತೀವಲ್ಲ, ಅದೇ ಯಾವತ್ತು ಕೂಡ ಸೆಕೆಂಡರಿ ಆಗಿರುತ್ತೆ, 2ನೇದಾಗಿರುತ್ತೆ. ಕೇಳಿದರೆ ಚೆಕ್ ಮಾಡೋದಕ್ಕೆ ಪ್ರಶ್ನೆ ಬಹಳ ಚೆನ್ನಾಗಿ, ಉತ್ತರ ಸುಲಭ, ಬಹಳ ಈಸಿ ಇದೆ ನೋಡಿ. 4 ಆಪ್ಷನ್ ಕೊಟ್ಟಿದೆ. ಉತ್ಪಾದಕರು, ಸಸ್ಯಾಹಾರಿಗಳು, ದ್ವಿತೀಯ ಭಕ್ಷಕರು, ಪ್ರಾಥಮಿಕ ಮಾಂಸಾಹಾರಿಗಳು. ಸಸ್ಯಾಹಾರಿಗಳು ಹೇಳಿದಾಗ ಏಕೆಂದ್ರೆ ಹುಲ್ಲು ತಿನ್ನೋವೆಲ್ಲ ಸಸ್ಯಾಹಾರಿಗಳೇ, ಬೇರೆ ಯಾವ ತಿನ್ನಕ್ಕಾಗಲ್ಲಲ್ವಾ, ಹಾಗಾಗಿ ಸಸ್ಯಾಹಾರಿಗಳು ನಾವು ಕದಿಬಹುದು. ಇನ್ನು ಅದು ಬಿಟ್ಟರೆ ಇನ್ನೊಂದಿದೆ ನೋಡಿ ಪ್ರಶ್ನೆ. ತಂದೆಯೊಬ್ಬನೇ ನೋಡಿ, ಇದು ಅಪ್ಲಿಕೇಶನ್ ಕ್ವಶನ್. ಯೋಚನೆ ಮಾಡಿ ಬರೀಬೇಕು. ಇಲ್ಲಿ ಯಾರ ಮೇಲೆ ಕೇಳಬಹುದು ಇವಾಗ? ಸೆಕ್ಸ್ ಡಿಟರ್ಮಿನೇಷನ್ ಅಂದೆ, ಅಂದ್ರೆ ಮಾನವನಲ್ಲಿ ಲಿಂಗ ನಿರ್ಧರಣೆ ಮಾಡೋದು. ತಂದೆಯೊಬ್ಬನೇ ಮಗುವಿನ ಲಿಂಗವನ್ನು ನಿರ್ಧರಿಸಲು ಹೊಣೆಗಾರನಾಗುವನು ಏಕೆ ಅಂತ ಕೇಳ್ತಾರೆ. ನೀವು ಎಷ್ಟು ಅಂಕ ಅನ್ಕೊಂಡಿದ್ದೀರಲ್ಲ? 1 ಅಂಕ ಕೇಳಿರೋದು ಅನ್ಕೋತೀವಿ. ಈ 1 ಅಂಕ ಬರೋ ಪ್ರಶ್ನೆ ತುಂಬಾ ದೊಡ್ಡದು. ಅಷ್ಟೇ ಯೋಚನೆ ಮಾಡುವಂತದ್ದು. ಉತ್ತರ ಬಹಳ ಈಸಿ. ತಂದೆ ಒಬ್ಬನೇ ಮಗುವಿನ ಲಿಂಗವನ್ನ ನಿರ್ಧರಿಸಲು ಹೊಣೆಗಾರನಾಗುವನು ಏಕೆ ಅಂತ ಕೇಳಿದಾಗ, ಎಕ್ಸ್ ಕ್ರೋಮೋಸೋಮ್ ತಂದೆಯಲ್ಲಿರೋದು ಎಕ್ಸ್ ಇದೆ, ತಾಯಿರೋದು ಎಕ್ಸ್ ಕಾಮನ್. ಅದು ತಂದೆನೇ ಗಂಡು ಮಗು ಜನ್ಮಕ್ಕೆ ಕಾರಣ ಆಗ್ತಾನೆ, ತಾಯಿ ಅಲ್ಲ. ಅದನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ನಾವಲ್ವಾ. ಒಂದು ಕುಟುಂಬದಲ್ಲಿ 1 ಗಂಡಾಗಿ 2 ಹೆಣ್ಣಾಗ್ಬೋದು, 2 ಗಂಡಾಗಿ 1 ಹೆಣ್ಣು ಹುಟ್ಟಬಹುದು, ಮೊದಲು 2 ಹೆಣ್ಣಾಗಿ ಆಮೇಲೆ 1 ಗಂಡು ಹುಟ್ಟಬಹುದು. ಯಾರನ್ನು ದೂಷಿಸೋ ಪ್ರಶ್ನೆ ಬರಲ್ಲ ಇಲ್ಲಿ. ಸಮಾಜದಲ್ಲಿ ನಾವೆಲ್ಲವನ್ನು ಸಮಾನ ಸ್ವೀಕರಿಸಬೇಕು. ತಂದೆನೇ ಇದಾಗ್ಲಿ ತಾಯಿನೇ ದೂಷಿಸೋದಕ್ಕೆ ಬರಲ್ಲ. ಬಟ್ ನಾವು ಈ ಸಮಾಜದಲ್ಲಿ ಏನಾಗ್ತಿದ್ವಿ, ಪ್ರತಿ ಸರಿ ನಾವು ಎಲ್ಲ ಕಡೆ ನೋಡ್ತಿರೋದು ಹೆಣ್ಣನ್ನು ನಾವು ದೂಷಿಸ್ತಾ ಹೋಗ್ತೀವಿ. ಸಮಾಜದಲ್ಲಿ ಒಂದು ಹೆಣ್ಣು ಅಲ್ಲಿ ಫ್ಯಾಮಿಲಿ ಕೊಟ್ಟಿಲ್ಲ, ಈ ತರ ಆ ತರ ಅಂತಿದ್ನೋ. ಅದಕ್ಕೆ ಹೇಳ್ತೀವಿ, ಕೆಲವೊಂದು ವಿಜ್ಞಾನ ಕಲೀರಿ, ವಿಜ್ಞಾನವನ್ನ ಅನ್ವಯಿಸ್ಕೋಬೇಕು, ನಮ್ಮ ಜೀವನದಲ್ಲಿ ಅನುಭವಿಸ್ಕೋಬೇಕಾಗತ್ತೆ. ಹಾಗಾಗಿ ಇದನ್ನು ತಿಳ್ಕೊಬೇಕು. ಪ್ರಶ್ನೆ ಬಹಳ ಈಸಿ ಇದೆ. 2 ಅಂಕದ ಪ್ರಶ್ನೆ ಬಂದಿದೆ ನೋಡಿ. ತ್ಯಾಜ್ಯ ನಿರ್ವಹಣೆಯಲ್ಲಿ ಜೈವಿಕ ವಿಘಟನೆಯಲ್ಲವಲ್ಲದ ತ್ಯಾಜ್ಯಗಳನ್ನು ಬೇರ್ಪಡಿಸುವುದರ ಅಗತ್ಯತೆಗಳನ್ನು ತಿಳಿಸಿ. ನಿಮಗೆ ಚೆನ್ನಾಗಿ ಹೇಳಿದೆ. ನಿಮಗೆ ಜೈವಿಕ ವಿಘಟನೆಗಳು ಗೊಳ್ಳುವ ವಸ್ತುಗಳು ಯಾವ, ಗೊಳ್ಳದ ವಸ್ತುಗಳಂದ್ರೆ ಯಾಕೆ ನಾವು ಸಪರೇಟ್ ಮಾಡಬೇಕು? ನಿಮ್ಮ ಮನೆ ಮುಂದೆ ಬಂದು ಪ್ಲಾಸ್ಟಿಕ್ ಗಾಜಿನ ಒಂದ್ ಕಡೆ ಕೊಡಿ ಅಂತ ಕೇಳ್ತಾನೆ, ಬೇರೆ ಬೇರೆ ಹಾಕಿ ಅಂತ ಹೇಳಿ. ಆಮೇಲೆ ನೀವು ಹಸಿ ಕಸಲ್ ಒಂದ್ ಕಡೆ ಕೊಡಿ ಅಂತ ಕೇಳ್ತಾರೆ. ಅರ್ಥ ಏನಂಗ, ನೀವೇನು ಅರ್ಥ ಮಾಡ್ಕೊಂಡ್ರೆ ಹಂಗಾರೆ ಅಂತ ನಾವು ಕೊಳಿಯುವು ಈ ಕೊಳಿಯಲಾರದವು. ಜೈವಿಕ ವಿಘಟನೆ ಗೊಳ್ಳುವ ವಿಘಟನೆಗೊಳ್ಳದ, ಬಯೋಡಿಗ್ರೇಡಬಲ್ ನಾನ್ ಬಯೋಡಿಗ್ರೇಡಬಲ್ ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಇನ್ನು ಕೊನೆಯದು ಮತ್ತೆ ದ್ವಿತೀಕರಣದ ಸೇಮ್ ಮತ್ತೆ ಬಂದಿದೆ. ದುಂಡನೆಯ ಹಳದಿ ಬೀಜದ ಬಣ್ಣಗಳನ್ನು ಕೊಡುವಂಥದ್ದು ಸೇಮ್ ಬಂದಿದೆ. ರಿಪೀಟೆಡ್ ಕ್ವಶನ್, ರಿಪೀಟ್ ಮಾಡೋದ್ರಿಂದ ಅದಕ್ಕೆ ಇದ್ರ ಬಗ್ಗೆ ಮಕ್ಕಳು ಹೆಚ್ಚಿನ ಕೊಡ್ಲೇಬೇಕು. ಅದಕ್ಕೆ ನಾನು ಬಿಗಿನಿಂಗ್ ಹೇಳ್ತಾ ಬಂದೆ ವಿದ್ಯಾರ್ಥಿಗಳೇ, ಮುಖ್ಯವಾಗಿರೋ ದ್ವಿತೀಕರಣದಲ್ಲಿರುವಂಥದ್ದು ನೋಡ್ಕೊಳ್ಳಿ. ಅದ್ರಲ್ಲಿ ಬಹಳ ಈಸಿಯಾಗಿ ಬರೀಬಹುದು. ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಆಗಿರ್ಬೋದು, ನೀವು ಯಾವುದೇ ಕ್ವಶನ್ ಕೊಟ್ಟು ಬರೀಬೇಕಾಗುತ್ತೆ. ಹಾಗಾಗಿ ಇವನು ಇನ್ ಟೈಮಲ್ಲಿ ನೀವು ಕರೆಕ್ಟಾಗಿ ಓದ್ಕೊಂಡು ಬರೀಬೇಕಾಗತ್ತೆ. ಇಷ್ಟು ಇವತ್ತಿನ ಸಂಚಿಕೆ ನಿಮಗೆ ಹೇಳಿದಂತಹ ಒಂದು ಅನುವಂಶತೆ ಮತ್ತು ನಮ್ಮ ಪರಿಸರ. ಹಾಗೆಯೇ ಮುಖ್ಯವಾಗಿ ಈ ಎಲ್ಲ ಚಾಪ್ಟರ್ನ ಓದ್ಕೊಂಡಾದ್ಮೇಲೆ ನಾನು ಒಂದು ಸಣ್ಣ ಟಿಪ್ಸ್ ಕೊಡ್ತೀನಿ, ಎಕ್ಸಾಮ್ ಟಿಪ್ಸ್ ಕೊಡ್ತೀನಿ. ಸರ್ ಹೆಂಗೆ ಕಲಿಯೋದು? ನನಗೆ ಭಾಳ ಜನ ಸ್ಟೂಡೆಂಟ್ಸ್ ಫೋನ್ ಮಾಡ್ತಾ ಇರ್ತಾರೆ, ಸರ್ ಎಕ್ಸಾಮ್ ಹತ್ರ ಬಂತು, ನಾನು ಹೆಂಗೆ ಓದ್ಕೋಬೇಕು ಸರ್, ಎಷ್ಟು ಓದ್ಕೋಬೇಕು ಸರ್? ಒಂದು ಜ್ಞಾಪಕ ಇಟ್ಕೊಳ್ಳಿ, ಭಯ ಬೇಡ, ಎಚ್ಚರಿಕೆ ಇರಲಿ. ಪರೀಕ್ಷೆ ಬಗ್ಗೆ ಭಯ ಇರಬಾರ್ದು, ಎಚ್ಚರಿಕೆ ಇರಬೇಕು. ಹಾಗೆಯೇ ಕಾನ್ಫಿಡೆನ್ಸ್ ಇರಬೇಕು ಅಂತ ಹೊರತು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಅತಿಯಾದ ಆತ್ಮವಿಶ್ವಾಸ ಬೇಡ. ಚೆನ್ನಾಗಿ ಓದಿದ್ರೆ ಶ್ರದ್ಧೆಯಿಂದ ಕರೆಕ್ಟಾಗಿ ಓದ್ತಾ ಇದೆಯಾ, ಕರೆಕ್ಟಾಗಿ ಓದು. ಈಗ ಉಳಿದಿರೋ ಟೈಮಲ್ಲಿ ಒಂದು 30 ದಿವಸ ಉಳಿದಿರೋ ಟೈಮಲ್ಲಿ ಬ್ರೀಫಾಗಿ ನೋಟ್ ಮಾಡ್ಕೋಬೋದು. ಹೆಂಗೆ ನಾನು ಜೀವಶಾಸ್ತ್ರ ಸಂಬಂಧಪಟ್ಟದ್ದು ಮಾತು ಓದ್ತೀನಿ, ಎಲ್ಲೆಲ್ಲಿ ಕಲಿಬೇಕು, ಎಷ್ಟೆಷ್ಟು ಅಂಕಕ್ಕೆ ಬರುತ್ತೆ ಅಂತ ಬ್ರೀಫಾಗಿ ಹೇಳ್ತೀನಿ. ಅದನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಯಾವ ಅಂತ ಹೇಳ್ತೀನಿ ಇವಾಗ ಅಂದರೆ, ಚಿತ್ರಗಳ ಬಗ್ಗೆ ಹೇಳೋಣ. ಎಷ್ಟು 5 ಅಂಕಗಳಲ್ಲಿ ಬಂದ ಪ್ರಶ್ನೆಗಳು ಕೇಳೋಂಥ ಚಿತ್ರಗಳು. 1 ಮಾರ್ಕ್ಸ್ ಬರ್ಬೋದು, 2 ಮಾರ್ಕ್ಸ್ ಬರ್ಬೋದು, 3 ಮಾರ್ಕ್ಸ್ ಕೇಳ್ಬೋದು, 5 ಮಾರ್ಕ್ಸ್ ಗ್ಯಾರಂಟಿ ಬಂದ್ಬಿಡ್ಬೇಕು. ಯಾವ್ಯಾವು? ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಜೀವಕ್ರಿಯೆಗಳಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ. ಓಪನ್ ಅಂಡ್ ಕ್ಲೋಸ್ ಟೊಮ್ಯಾಟಾ
ಅದನ್ನ ಚೆನ್ನಾಗಿ ಅಭ್ಯಾಸ ಕಲ್ತ್ಕೊಳ್ಳಿ. ಮಾಡ್ಲೇಬೇಕು ಚಿತ್ರ. ಅಭ್ಯಾಸ ಮಾಡ್ಕೊಳ್ಳಿ, ಮರಿಬೇಡಿ. Yes. ಎರಡನೇದು ಮಾನವನ ಹೃದಯದ ನೀಳಛೇದ ನೋಟ, ಅದೇ ಲ್ಯಾಂಜಿಟ್ಯೂಡಿನಲ್ ಸೆಕ್ಷನ್ ಆಫ್ ಹ್ಯೂಮನ್ ಹಾರ್ಟ್. 3 ಮಾರ್ಕ್ಸ್ ಕೇಳ್ತಾರಪ್ಪ ನಿಮ್ಮ ಅಭ್ಯಾಸ ಮಾಡಿರ್ತಾರೆ. ಓಕೆ, ಅಭ್ಯಾಸ ಮಾಡಿದ್ದೀರಾ. ನೆಫ್ರಾನ್ ಚಿತ್ರ, ನೆಫ್ರಾನ್ ಚಿತ್ರ ಕೂಡ ಬಹಳ ಇಂಪಾರ್ಟೆಂಟ್. ಅದು ಕೂಡ ನೀವು 3 ಅಂಕ ಕೇಳೋದು ಪ್ರಶ್ನೆಗಳು ಆಗ್ತವೆ. ಇನ್ನ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ, ಅದೇ ಜರ್ನೇಷನ್ ಆಫ್ ದ ಪೋಲನ್ ಟ್ಯೂಬ್ ಆನ್ ದ ಸ್ಟಿಗ್ಮಾ, ಇದು ಕೂಡ 3 ಅಂಕದ ಪ್ರಶ್ನೆ. ನೆಕ್ಸ್ಟ್ ಮಾನವನ ಮಿದುಳಿನ ಚಿತ್ರ, 3 ಅಥವಾ 4 ಅಂಕದ ಪ್ರಶ್ನೆ ಕೊಡ್ತಾರೆ. ಅಲ್ಲಿಗೆ ನಿಮಗೆ ನೋಡಿ ಇಷ್ಟು ಕಲ್ತ್ಕೊಂಡ್ರೆ ಗ್ಯಾರಂಟಿ ಅದು 1 ಮಾರ್ಕ್ಸಿಗೆ ಬರಲಿ, 2 ಮಾರ್ಕ್ಸಿಗೆ ಬರಲಿ, 3ಕ್ಕೆ ಬರಲಿ, 5 ಮಾರ್ಕ್ಸ್ ನಿಮ್ಮ ಪ್ಯಾಕೆಟ್ ಅಲ್ಲಿ ಇದಾವೆ. 5 ಮಾರ್ಕ್ಸ್ ಫಿಕ್ಸ್ ಅಪ್ಪ. ಇಷ್ಟಿತ ಕಲಿತೀರ. ಹೌದು, ಚಿತ್ರ ಸಂಬಂಧ ನಾನು ಜೀವಶಾಸ್ತ್ರ ಮಾತ್ರ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನೀವು ಆಮೇಲೆ ರಸಶಾಸ್ತ್ರ ಪಟ್ಟಿ ಮಾಡ್ಕೋಬೇಕು. ಈಗ ಜೀವಶಾಸ್ತ್ರ ಮಾತ್ರ ಹೇಳ್ತಾ ಇದ್ದೀನಿ. 5 ಅಂಕ ನೀವು ತಗೊಂಡಿದ್ದೀರಾ ಅಂದ್ರೆ ನೀವು ಅಷ್ಟೇ ಪ್ರಾಕ್ಟೀಸ್ ಮಾಡಿರ್ತೀರಾ. ಯಾವ್ದನ್ನ ಕೊಡ್ಲಿ, ನೀವು ಹಳೆ ಪೇಪರ್ ತೆಗೆದು ನೋಡಿ, ಈಗ ಮಾಡೋ ಪೇಪರ್ ತೆಗೆದು ನೋಡಿ, ಅವನೇ ಪುನಃ ಕೊಟ್ಟಿರೋದ್ರಿಂದ ಈ ಸರಿ ಬರೆಯುವಂಥ ಪ್ರಶ್ನೆ ಪತ್ರಿಕೆ ನೀವು ಏನು 25ರಿಂದ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್, ರಾಜ್ಯ ಮಟ್ಟದ ಪುರುಷದ ಪರೀಕ್ಷೆಯಲ್ಲಿ ಎದುರಿಸ್ತಾ ಇದ್ದೀರಲ್ಲ, ಇದಕ್ಕೆ ನೀವು ರೆಡಿ ಆಗಬೇಕು. ಈಗಲಿಂದನೇ ರೆಡಿ ಆಗಿರಬೇಕು. ಅದು ಬಿಟ್ಟರೆ ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡೋಣ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಏನೇನು ಕೇಳ್ತಾರೆ. ಸಸ್ಯ ಹಾರ್ಮೋನುಗಳು ಮತ್ತು ಕಾರ್ಯ. ನಾವು ಮೊದಲೇ ಹೇಳ್ತಾ ಇದ್ದೇವೆ, ಹಿಂದಿನ ಸಂಚಿಕೆ ಹೇಳಿ ಸರ್. ಸಸ್ಯ ಹಾರ್ಮೋನುಗಳು ಯಾವ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಬರ್ತಾವೆ. ಸಸ್ಯ ಹಾರ್ಮೋನುಗಳು ಆಕ್ಸಿನ್ನು, ಗಿಬರ್ಲಿನ್ನು, ಸೈಟೋಕೈನ್ನು, ಆಪ್ಸಸಿಕ್ ಆಮ್ಲ, 4 ಹಾರ್ಮೋನ್ ಅಪ್ಪ. ಇಂಗ್ಲಿಷ್ ಮೀಡಿಯಂ ಅಲ್ಲೂ ಅದನ್ನೇ, ಕನ್ನಡ ಮೀಡಿಯಂ. ಅದಕ್ಕೆ ನೀವೇನು ಮಾಡಬೇಕು, ಚಾರ್ಟ್ ಮಾಡ್ಕೋಬೇಕು. ಹಾರ್ಮೋನಲ್ ಪಟ್ಟಿ ಮಾಡ್ಕೊಳ್ಳಿ, ಕಾರ್ಯ ಒಂದ್ ಕಡೆ ಹಾಕೊಳ್ಳಿ, ಓದ್ಕೊಳ್ಳಿ, ಕಲ್ತ್ಕೊಳ್ಳಿ. ಅದ್ಮೇಲೆ ಕ್ವಶನ್ ಬಿಟ್ಟ ಬರೀರಿ. ಅದ್ ಬಿಟ್ರೆ ಅಂತಸ್ರಾವಕ ಗ್ರಂಥಿಗಳು ಸ್ರವಿಸುವ ಹಾರ್ಮೋನುಗಳು ಮತ್ತು ಕಾರ್ಯಗಳು. ಅಂತಸ್ರಾವಕ ಗ್ರಂಥಿಗಳು ನೀನು ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ನಮ್ಮ ದೇಹದಲ್ಲಿ ಯಾವ ಮನುಷ್ಯನ ದೇಹದಲ್ಲಿ ಉತ್ಪತ್ತಿ ಮಾಡುವ ಹಾರ್ಮೋನ್ಸ್ಗಳೇ, ಅದು ಫಂಕ್ಷನ್ ಏನು ಕೇಳಿದೆ. ಅದಕ್ಕೊಂದು ಚಾರ್ಟ್ ಮಾಡ್ಕೋಬೋದಲ್ವಾ. ಮುಖ್ಯವಾಗಿ 3 ಕಾಲಮ್ ಮಾಡ್ಕೊಳ್ಳೋದು. ಮೊದಲನೇ ಕಾಲಮ್ ಅಲ್ಲಿ ಗ್ರಂಥಿಗಳು, ಮೊದಲನೇದು ಪಿಟ್ಯೂಟರಿ ಹಾರ್ಮೋನ್ಗಳು, 2ನೇ ಕಾಲಮ್ ಅಲ್ಲಿ ಹಾರ್ಮೋನ್ಗಳು, 3ನೇ ಕಾಲಮ್ ಅಲ್ಲಿ ಕಾರ್ಯಗಳು. ಈಗ ಪಿಟ್ಯೂಟರಿ ಗ್ರಂಥಿಗೆ ಸಂಬಂಧಪಟ್ಟಂತೆ ಬೆಳವಣಿಗೆ ಹಾರ್ಮೋನ್, ಅದು ಕಾರ್ಯ. ಈಗ ಥೈರಾಯ್ಡ್ ಗ್ರಂಥಿಗೆ ಥೈರಾಕ್ಸಿನ್, ಅದು ಕಾರ್ಯ. ಹಾಗೆ ನೀವು ಅಡ್ರಿನಲ್ಗೆ ಅಡ್ರಿನಲ್ ಗ್ರಂಥಿ, ಅದಕ್ಕೆ ಈ ತರ ಚಾರ್ಟ್ ಮಾಡ್ಕೊಳ್ಳಿ. ಬಂತಲ್ಲ ಮಾರ್ಕ್ಸು, 2 ಅಂಕ ಬಂತಲ್ಲಿ. ಇನ್ನು ಸಸ್ಯಗಳ ವಿವಿಧ ಅನುವರ್ತನಾಚಲನೆ ಅಂತ ಕೇಳಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೋಪಿಸಮ್ ಅಂತ ಕರಿತೀವಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ. ಫೋಟೋಟ್ರೋಪಿಸಮ್ ದ್ವಿತೀಯ ಅನುವರ್ತನೆ, ಜಿಯೋಟ್ರೋಪಿಸಮ್ ಗುರುತ್ವಾನುವರ್ತನೆ ಬಹಳ ಇಂಪಾರ್ಟೆಂಟು, ಹೈಡ್ರೋಟ್ರೋಪಿಸಮ್ ಜಲಾನುವರ್ತನೆ, ಕೀಮೋಟ್ರೋಪಿಸಮ್ ರಾಸಾಯನಿಕಾನುವರ್ತನೆ, ಇದ್ರ ಮೇಲೆ ಪ್ರಶ್ನೆ ಬರ್ತವೆ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಮೊನ್ನೆ ಒಂದು ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿ ಗೊತ್ತಾಗುತ್ತೆ ನಿಮಗೆ. ಮುಟ್ಟಿದ ಮುನಿ ಗಿಡದ ಮೇಲೆ ಕೇಳಿದೆ ಸರ್ ಅದನ್ನ. ಟಚ್ ಮಿ ನಾಟ್ ಪ್ಲಾಂಟ್ ಬಗ್ಗೆ ಕೇಳಿದ್ದ. ಟಚ್ ಮಿ ನಾಟ್ ಪ್ಲಾಂಟ್ ನಲ್ಲಿ ಏನಾಗುತ್ತೆ ನಮಗೆ ಅಂತ ಕ್ವಶನ್ ಕೇಳಿದೆ ಸರ್. ಅದು ಟಚ್ ಮಿ ನಾಟ್ ಪ್ಲಾಂಟ್ ಅಲ್ಲಿ ಏನಪ್ಪಾ ಅಂದ್ರೆ, ಒಂದು ಇಟ್ ಇಸ್ ನಾಟ್ ಎ ಡೈರೆಕ್ಷನಲ್ ಮೂವ್ಮೆಂಟ್. ಅದು ಅಂದ್ರೆ ನಾ ಟಚ್ ಮಾಡಿದಾಗ ಮೂವ್ಮೆಂಟ್ ಚೇಂಜ್ ಆಗಲ್ಲ, ಅದು ಕ್ಲೋಸ್ ಮಾಡುತ್ತೆ ಲೀವ್ಸ್ ನ. ಅದಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ. ಇದನ್ನ ನೀವು ಹೆಚ್ಚು ಹೆಚ್ಚು ಓದ್ಕೊಂಡು ಅದು ರೆಡಿ ಆದ್ರೆ ಆ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಅಟೆಂಡ್ ಮಾಡ್ಬೋದು. ಅದ್ರ ಮೇಲೆ ಕ್ವಶನ್ಗಳು 2 ಅಂಕದ ಕೊಟ್ಟಾಗ 1 ಅಂಕದ ಕೊಟ್ಟರು ಕೂಡ ಬರಬೇಕು ಅದನ್ನ. ಈಗ ಅದು ಬಿಟ್ಟರೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸೋದ್ರಲ್ಲಿ ಎಷ್ಟು ಪ್ರಶ್ನೆ ಬರ್ತವೆ, 2 ಅಂಕಕ್ಕೆ ಬರ್ತವೆ. ಯಾವ್ಯಾವ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳು, ಟೈಪ್ಸ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ನಾವು ಹೇಳ್ಕೊಟ್ಟಂಗೆ ಫಿಷನ್ ಆಗಿರ್ಬೋದು, ಅಥವಾ ತುಂಡರಿಕೆ ಆಗಿರ್ಬೋದು, ವಿಧಳನ ಆಗಿರ್ಬೋದು, ಪುನರುತ್ಪಾದನೆ, ಇವೆಲ್ಲವನ್ನು ಹೇಳ್ಕೊಂಡಿದ್ದೀವಿ ಇಂದಿನ ಸಂಚಿಕೆಯಲ್ಲಿ. ಉದಾಹರಣೆಗಳು ಸಮೇತ ಕಲ್ತ್ಕೊಳ್ಳಿ, ಅದಕ್ಕೆ ಗ್ಯಾರಂಟಿ ಕಲ್ತ್ಕೋಬೇಕು. ಅದು ಬಿಟ್ರೆ ಗಂಡು ಸಂತಾನೋತ್ಪತ್ತಿ ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಭಾಗದ ಕಾರ್ಯಗಳು ಅಂತ ಕೇಳಿದ್ದಾರೆ. ಅದರ್ಥ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಯಾವುದೇ ಕಾರಣಕ್ಕೂ ಡಯಾಗ್ರಾಮ್ ಬರೆಯಕ್ಕೆ ಕೊಟ್ಟಿಲ್ಲ ಕ್ವಶನ್ ಇದುವರೆಗೂ ಇರ್ಲಿಲ್ಲ ನಿಮಗೆ. ಕಾರ್ಯ ಹೌದು, ಚಿತ್ರದ ಮೇಲೆ ಪ್ರಶ್ನೆಗಳು ಬರ್ತವೆ. ಚಿತ್ರಾದಿತ ಪ್ರಶ್ನೆಗಳು ಲಾಸ್ಟ್ ಟೈಮ್ ಹೇಳಿದ್ವಿ ನಾವು ಸಂಚಿಕೆಯಲ್ಲಿ. ಅಂದ್ರೆ ಚಿತ್ರಗಳು ಕೊಟ್ಟು ಆ ಚಿತ್ರಗಳಿಗೆ ಕಾರ್ಯ ಕೊಡ್ತಾರೆ. ಹೇಗೆ? ಫಾರ್ ಎಕ್ಸಾಂಪಲ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅನ್ಕೊಳ್ಳೋಣ. ಗಂಡು ಸಂತಾನೋತ್ಪತ್ತಿ ವ್ಯೂಹ ಇದೆ. ಅದರಲ್ಲಿ ಏನ್ ಮಾಡ್ತಾರೆ, ಒಂದು ವೀರ್ಯನಾಳ ಕೊಡ್ತಾರೆ, ಎಕ್ಸ್ ಅಂತ ಕೊಡ್ತಾರೆ. ಎಕ್ಸ್ ನ ಕಾರ್ಯವೇನು ನೀನ್ ಗೊತ್ತಿರ್ಬೇಕು, ವೀರ್ಯನಾಳ ಕಾರ್ಯ ಏನು. ಹಾಗೆ ನಿಮಗೆ ವೃಷಣ ಕೊಡ್ತಾರೆ, ಅದ್ರ ಕಾರ್ಯ ಏನು ಅಂತ ಕೇಳ್ತಾರೆ. ಹೀಗೆ ನೀವು ವೃಷಣಗಳು, ವೀರ್ಯನಾಳಗಳು, ಸ್ಕ್ರೋಟಮ್ ಅಂತ ಕರಿತೀವಿ, ಪ್ರಾಸ್ಟೇಟ್ ಗ್ರಂಥಿ ಅಂತ ಕರಿತೀವಿ, ಅದು ಗಂಡಿಗೆ ಸಂಬಂಧಪಟ್ಟ. ಹೆಣ್ಣಿಗೆ ಸಂಬಂಧಪಟ್ಟಿದ್ದೇನು, ಫೆಲೋಪಿಯನ್ ನಾಳ ಆಗಿರ್ಬೋದು, ಅಂಡಾಶಯ ಆಗಿರ್ಬೋದು, ಯುಟೆರಸ್ ಅಂತ ಕರೀತಾರೆ, ಗರ್ಭಾಶಯ, ಇದಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು. ಇದನ್ನ ಪಟ್ಟಿ ಮಾಡ್ಕೊಂಡು ನೀವು ಕಲಿಬೋದಲ್ವಾ. ಅದಕ್ಕೆ ಒಂದು ಪ್ರಶ್ನೆಗಳು ಕೇಳ್ತಾರೆ, ಅದು ರೆಡಿ ಇರಬೇಕು. ಇನ್ನು ಲೈಂಗಿಕ ರೋಗಗಳ ಬಗ್ಗೆ ಕೇಳ್ತಾರೆ, STD ಅಂತ ಕರಿತೀವಿ, ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಡಿಸೀಸಸ್ ಅಂತ. ಯಾವ್ಯಾವ ಬರ್ತವೆ? 4 ರೋಗಗಳು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ಬಿಡಿ. 2 ರೋಗಗಳು ಯಾವುವು ಅಂದ್ರೆ ವೈರಸ್ ಇಂದ ಬರೋವು. ಯಾವ ವೈರಸ್ ಇಂದ ಬರೋವು? ಒಂದು ಏಡ್ಸ್, HIV ಇಂದ ಬರುತ್ತೆ, ಇನ್ನೊಂದು ವಾಟ್ಸ್ ಅಂತ ಬರುತ್ತೆ. ಇವೆರಡು ವೈರಸ್ ಇಂದ ಬರುವಂತದ್ದು. ಇನ್ನ 2 ಬ್ಯಾಕ್ಟೀರಿಯಿಂದ ಬರ್ತವೆ. ಯಾವ ಒಂದು ಸಿಫಿಲಿಸ್ ಅಂತ, ಒಂದು ಗೊನೋರಿಯಾ. ಆಯ್ತು, 4 ರೋಗಗಳು ಜ್ಞಾಪಕ ಇಟ್ಕೊಂಡ್ರೆ ಅವ್ನು ಬ್ಯಾಕ್ಟೀರಿಯಲ್ ಕೇಳ್ಕೊಂಡು ವೈರಸ್ ಎಲ್ಲ 4 ಜ್ಞಾಪಕ ಇಟ್ಕೋಬೇಕು. ಅದು ಅದಕ್ಕೆ ಸಂಬಂಧಪಟ್ಟಂತ 2 ಅಂಕ ಪ್ರಶ್ನೆಗಳು ಬರ್ತವೆ. ಹೀಗೆ ಇವ್ರು ಕಲ್ತ್ಕೋಬೇಕು. ಇನ್ನು ಈಗಿನ ಹೇಳಿದಲ್ಲಿ ಏಕತಲೀಕರಣ, ದ್ವಿತಲೀಕರಣದ ಬಗ್ಗೆ ಚೆಕ್ಕರ್ ಬೋರ್ಡ್ ರಚನೆ ಕಲ್ತ್ಕೋಬೇಕು. ಮಾನವನಲ್ಲಿ ಲಿಂಗ ನಿರ್ಧಾರಣದ ಬಗ್ಗೆ ಕಲ್ತ್ಕೋಬೇಕು, ಇದೀಗ ಹೇಳಿದೀನಿ. ಇನ್ನು ಓಝೋನ್ ಪದರ ರೂಪುಗೊಳ್ಳುವಿಕೆ ಬಗ್ಗೆ, ಕಾರಣಗಳು,
ಕಾರ್ಯಗಳು ಪಟ್ಟಿ ಮಾಡ್ಕೊಳ್ಳಿ. ಆಹಾರ ಸರಪಳಿ ಮತ್ತು ಆಹಾರ ಜಾಲದ ಬಗ್ಗೆ ಕಲ್ತ್ರೆ ಇಡೀ ನೀವು ಚಾಪ್ಟರ್ನಲ್ಲಿ ಜೀವಶಾಸ್ತ್ರನ ಯಾವ ಮೂಲೆಯಲ್ಲಿ ಕೇಳಿದ್ರು ಕೂಡ ಬರೆಯುವ ಸಾಮರ್ಥ್ಯ ನಿಮ್ದಾಗಿರುತ್ತೆ. ಇಷ್ಟು ಹೇಳ್ತಾ ಪರೀಕ್ಷೆಯಲ್ಲಿ ಬಹಳ ಕಡಿಮೆ ದಿನಗಳಿರೋದ್ರಿಂದ ವೇಸ್ಟ್ ಮಾಡದಲ್ಲೇ ಟೈಮನ್ನು ಟೈಮಲ್ಲಿ ಕೂತ್ಕೊಂಡು ಎಲ್ಲರೂ ಚೆನ್ನಾಗಿ ಬರೀರಿ. ಪರೀಕ್ಷೆಗೆ ಹೋಗಬೇಕಾದ್ರೆ ನೀವು ಚೆನ್ನಾಗಿ ಭಯ ಇಲ್ಲೇ ನಿರ್ಭಯವಾಗಿ ಬೆಳಗ್ಗೆ ಎದ್ದು ಚೆನ್ನಾಗಿ ಓದ್ಕೊಂಡಿರೋದೆಲ್ಲ ಒಂದ್ಸಲ ಮನನ ಮಾಡ್ಕೊಳ್ಳಿ. ಗ್ಲಾನ್ಸ್ ಅಂತ ಕರಿತೀವಿ. ಇಂದಿನ ಸಲ ಓದ್ಕೊಂಡಿರ್ತೀರಿ, ಬೆಳಿಗ್ಗೆ ಹೋಗ್ತಾ ಗ್ಲಾನ್ಸ್ ಮಾಡ್ಕೊಳ್ಳಿ. ಎಲ್ಲ ಟೈಮಲ್ಲಿ ಎಲ್ಲವೂ ನೀವು ಅಡ್ಮಿಷನ್ ಟಿಕೆಟ್ ತಗೊಳ್ಳಿ, ಜಾಮೆಟ್ರಿ ಬಾಕ್ಸ್ಗಳಲ್ಲಿ 1-2 ಜೊತೆ ಪೆನ್ ಇಟ್ಕೊಳ್ಳಿ, 2 ಸೆಟ್ ಪೆನ್ ಇಟ್ಕೊಳ್ಳಿ, ಪೆನ್ಸಿಲ್ಲು, ಎರೇಸರ್ಸ್ ಎಲ್ಲ ಇಟ್ಕೋಬೇಕು. ಯಾರನ್ನೂ ಏನು ಕೇಳಬಾರ್ದು. ಮುಖ್ಯವಾಗಿ ಹಾಲ್ ಟಿಕೆಟ್, ಅಡ್ಮಿಷನ್ ಟಿಕೆಟ್ ಕೊಟ್ಟ ತಕ್ಷಣ ಒಂದು ಜೆರಾಕ್ಸ್ ಮಾಡಿ ನಿಮ್ಮ ಮನೇಲಿ ನೀಡಿ, ನಿಮ್ಮ ತಂದೆ ತಾಯಿಗೆ ಹೇಳಿರಿ. ಒಂದು ಒರಿಜಿನಲ್ ತಗೊಂಡು ನಿಮ್ಮ ಪೇರೆಂಟ್ಸಿಗೆ ನಮಸ್ಕಾರ ಮಾಡಿ ಧೈರ್ಯವಾಗಿ ಎಕ್ಸಾಮು ಬರೀಬೇಕು. ಎಕ್ಸಾಮ್ಗೆ ಹೋದ ತಕ್ಷಣ ನಿಮ್ಮ ರೂಮಲ್ಲಿ ಎಲ್ಲ ಅಲರ್ಟ್ ಮಾಡಿದ್ರೆ ನೋಡ್ಕೊಳ್ಳಿ, ಹೋಗಿ ಕೂತ್ಕೊಳ್ಳಿ, ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ, ನಂಬರ್ ಚೆಕ್ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ಸ್ ಕೊಡ್ಬೇಕಾದ್ರೆ ಕ್ವಶನ್ ಬರ್ತು ಕೊಟ್ಟ ತಕ್ಷಣ 15 ನಿಮಿಷ ಟೈಮ್ ಇರುತ್ತೆ ಓದ್ಕೊಳ್ಳೋಕ್ಕೆ. 10 ನಿಮಿಷ ಓದ್ರಪ್ಪ, ಇದು 5 ನಿಮಿಷ ಕೊನೆಗೆ ಚೆಕ್ ಮಾಡೋಕ್ಕೆ ಇಟ್ಕೊಳ್ಳಿ. ಹಂಗೆ ಟೈಮ್ ಸೆಟ್ ಮಾಡ್ಕೋಬೇಕು. ಮುಗಿಸ್ಕೊಂಡು ಪರೀಕ್ಷೆ ನಿರ್ಭಯವಾಗಿ ಬರೀರಿ, ಹೆಚ್ಚು ಅಂಕ ಪಡೀರಿ. ಹಾಗೆ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಸ್ಕೂಲ್ನ ಟೀಚರ್ಸ್ಗೆ, ನಿಮ್ಮ ಶಾಲೆಗೆ ಎಲ್ಲರಿಗೂ ಒಳ್ಳೆಯ ಒಂದು ರಿಸಲ್ಟ್ ಕೊಡ್ತೀರಾ ಅಂತ ನಾನು ಅಂದ್ಕೊಂಡು ಈ ಒಂದು ಸಂಚಿಕೆ ನಿಮಗೆಲ್ಲರೂ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಅಂತ ಮತ್ತೆ ಮೇಲೆ ಕೇಳ್ಕೊಳ್ತಾ ನಿಮ್ಮನ್ನು ಅನಿಸ್ತಾ ಇದೆ. ಧನ್ಯವಾದ ಎಲ್ಲರಿಗೂ. ಚೆನ್ನಾಗಿ ಆಲ್ ದ ಬೆಸ್ಟ್. ನಮಸ್ಕಾರ ಸರ್. ಪ್ರಿಯ ವಿದ್ಯಾರ್ಥಿಗಳೇ, ನಿಜಕ್ಕೂ ಕೂಡ ಜೀವಶಾಸ್ತ್ರವನ್ನು ನೀವು ಚೆನ್ನಾಗಿ ಕಲಿತ್ರೆ, ಜೀವಶಾಸ್ತ್ರಕ್ಕೆ ಎಷ್ಟು ನಿರ್ಧರಿಸಿದರೆ ಅಂಕಗಳು ಅಷ್ಟನ್ನು ಕೂಡ ಸಂಪೂರ್ಣವಾಗಿ ಪಡಿತಕ್ಕಂಥ ಎಲ್ಲ ಒಂದು ವಿವರಣೆಯನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ತಿಳಿಸಿದ್ದಾರೆ. ಜೊತೆಗೆ ಬರೀ ಅಧ್ಯಾಯಗಳು ಅಷ್ಟೇ ಅಲ್ಲ, ಅಧ್ಯಾಯಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳು ಮತ್ತು ಅವಕ್ಕೆ ಸೀಮಿತವಾಗಿರ್ತಕ್ಕಂಥ ಮಂಡಳಿಯು ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ಅಧ್ಯಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಆ ಪ್ರಶ್ನೆಗೆ ನಿರ್ಧರಿಸತಕ್ಕಂಥ ಅಂಕಗಳನ್ನು ಯಾವ್ಯಾವ ರೀತಿ ಬರೀಬೇಕು, ಅನ್ವಯಿಕ ಪ್ರಶ್ನೆಗಳು ಅವನ್ನ ಯಾವ ರೀತಿ ನೀವು ಅರ್ಥ ಮಾಡ್ಕೊಂಡು ಬರೀಬೇಕು, ಯಾವ ರೀತಿ ಸುಲಭವಾಗಿ ಜೀವಶಾಸ್ತ್ರದಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು ಪಡಿಬೇಕು ಅನ್ನೋದನ್ನು ನಿಜವಾಗ್ಲೂ ಸಂಪನ್ಮೂಲ ವ್ಯಕ್ತಿಗಳು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಇನ್ನೇನು ಪರೀಕ್ಷೆ ಹತ್ತಿರಕ್ಕೆ ಬರ್ತಾ ಇದೆ, ತಾವು ಚೆನ್ನಾಗಿ ಓದಿ ಅಧ್ಯಯನ ಮಾಡಿ ಹೆಚ್ಚು ಅಂಕಗಳನ್ನು ತಗೊಳ್ಳಿ ಅಂತ ಹೇಳ್ತಾ, ಇಲ್ಲಿಯ ತನಕ ಜೀವಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಅಧ್ಯಾಯಗಳ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸಾಚಾರ್ಯರವರಿಗೆ ನಮ್ಮ ಡಿಸಿ ಸುದ್ದಿ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.